ಪಾಪಪುರುಷ ವಿಸರ್ಜನದ ಬಗ್ಗೆ ಇಲ್ಲಿ ಒಂದಿಷ್ಟು ಉಲ್ಲೇಖಗಳನ್ನು ನೋಡೋಣ. ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಕುರುದಲ್ಪ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವಂ ಅಂಗಪ್ರತ್ಯಂಗ ಪಾತಕಂ ಉಪಪಾತಕ ರೋಮಾಣಂ ರಕ್ತಶ್ಮಶ್ರು ವಿಲೋಚನಂ. ಮುಂದೆ ಕೆಲವು ಕಡೆ ಹೆಚ್ಚಿನ ಶ್ಲೋಕ ಕಂಡು ಬರ್ತದೆ, ಕೆಲವು ಕಡೆ ಅದಿಲ್ಲ. ಅಧೋಮುಖಂ ಕೃಷ್ಣವರ್ಣಂ ಅಂಗುಷ್ಠ ಪರಿಣಾಮಕಂ ಖಡ್ಗ ಚರ್ಮಧರಂ ಕೃಷ್ಣಂ ಕುಕ್ಷೌ ಪಾಪಂ ವಿಚಿಂತಯೇತ್. ಈ ಪಾಪ ಪುರುಷ ನಾವು ಮಾಡುವಂತಹ ಪಾಪಗಳೇನಿವೆ ಆ ಎಲ್ಲ ಪಾಪಗಳನ್ನ ನಮ್ಮ ಒಳಗೆ ನಿಂತು ಈ ಪಾಪ ಪುರುಷನಾದವನು ಒಬ್ಬ ದೈತ್ಯ ಅದನ್ನ ನಡೆಸಿಕೊಡ್ತಾನೆ. ಆತನನ್ನ ನಾವು ಪ್ರತಿನಿತ್ಯ ನಾಶಪಡಿಸಬೇಕು. ಪ್ರತಿನಿತ್ಯ ಆತನನ್ನ ನಾಶಪಡಿಸಿದ್ರೂ ಕೂಡ ಆತ ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾನೆ. ಯಾಕಂದ್ರೆ ಪಾಪವನ್ನು ಮಾಡುವಂತಹ ಪ್ರವೃತ್ತಿ ನಾವು ಈ ಸಂಸಾರದಲ್ಲಿ ಇರುವವರೆಗೂ ಕೂಡ ಇದ್ದೇ ಇರುವುದರಿಂದ ಆತನನ್ನು ನಾವು ಪ್ರತಿನಿತ್ಯ ನಾಶಪಡಿಸಬೇಕು, ಸುಟ್ಟಾಕಬೇಕು, ಮತ್ತೆ ಆತ ಹುಟ್ಟುತ್ತಾ ಇರ್ತಾನೆ. ಆತನ ಒಂದು ವರ್ಣನೆ ಹೀಗಿದೆ. ಬ್ರಹ್ಮಹತ್ಯೆ ಅನ್ನೋದು ಆತನ ತಲೆ, ಬಂಗಾರ ಕದಿಯುವುದು ಆತನ 2 ತೋಳುಗಳು. ಕದಿಯುವುದು ತೋಳುಗಳಿಂದ ಯಾವತ್ತೂ ಕೂಡ. ಆದ್ರಿಂದ ಸ್ವರ್ಣಸ್ಥೇಯ ಬಂಗಾರ ಕದಿಯುವುದು ಆತನ 2 ತೋಳುಗಳು. ಸುರಾಪಾನ ಅದು ಆತನ ಹೃದಯ. ಒಬ್ಬ ಪಾಪ ಪುರುಷನಿಗೆ ಒಂದು ವ್ಯಕ್ತಿತ್ವ ಬೇಕಾದ್ರೆ ಕೈ, ಕಾಲು ಇತ್ಯಾದಿಗಳು ಇರಬೇಕಲ್ಲ. ಅದಕ್ಕಾಗಿ ಕೈ ಯಾವುದು, ತಲೆ ಯಾವುದು, ಮತ್ತೆ ತೋಳುಗಳು ಯಾವುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸುರಾಪಾನ ಮದ್ಯಪಾನ ಅನ್ನೋದು ಆತನ ಹೃದಯ. ಗುರುತಲ್ಪ ಗುರುಸ್ತ್ರೀಯರನ್ನ ಕಾಮಿಸುವ ಒಂದು ಪಾಪ ಏನಿದೆ ಅದು ಆತನ ಕಟಿ, ಸೊಂಟ, 2 ಸೊಂಟಗಳು. ತತ್ ಸಂಯೋಗ ಪದದ್ವಂದ್ವಂ ನಾವಾ ಪಾಪಗಳನ್ನು ಮಾಡದೆ ಹೋದ್ರೂ ಕೂಡ ಅಂಥ ಪಾಪಗಳನ್ನು ಮಾಡುವವರ ಸಹವಾಸ ನಾವು ಮಾಡಿದ್ರೆ ಅದರಿಂದ ಬರುವ ಪಾಪವೇ ಆತನ 2 ಕಾಲು. ಅಂಗಪ್ರತ್ಯಂಗ ಪಾತಕಂ ಉಳಿದೆಲ್ಲ ಅಂಗಾಂಗಗಳು ಆತನ ಪಾಪಪುರುಷನ ಉಳಿದ ಅಂಗಾಂಗಗಳೇನಿವೆ ಅವೆಲ್ಲ ಮಹಾಪಾತಕಗಳೇ ಆಗಿವೆ. ಮುಂದೆ ಸಣ್ಣ ಸಣ್ಣ ಪಾಪಗಳೇ ಆತನಿಗೆ ರೋಮ, ಉಪಪಾತಕ ರೋಮಾಣಂ, ರಕ್ತಶ್ಮಶ್ರು ವಿಲೋಚನಂ, ಕೆಂಪಾದ ಗಡ್ಡ ಮೀಸಿ ಇತ್ಯಾದಿ ಅವನಿಗಿದೆ. ಖಡ್ಗ ಮತ್ತು ಗುರಾಣಿ ಕೈಯಲ್ಲಿ ಹಿಡಿದಿದ್ದಾನೆ. ಕಪ್ಪು ಬಣ್ಣ ಆತನಿಗಿದೆ. ಅಧೋಮುಖವಾಗಿದ್ದಾನೆ. ಅಧೋಮುಖಂ ಕೃಷ್ಣವರ್ಣಂ ಅಂಗುಷ್ಠ ಪರಿಣಾಮಕಂ ಅನ್ನುವ ಈ ಭಾಗ ಏನಿದೆ ಎಲ್ಲ ಕಡೆ ಕಾಣಿಸೋದಿಲ್ಲ. ಆತನ ಆ ಗಾತ್ರ ಕೇವಲ ಒಂದು ಹೆಬ್ಬೆರಳ ಗಾತ್ರ ಇದೆ. ಕಪ್ಪು ಬಣ್ಣದವನಾಗಿದ್ದಾನೆ. ಮುಖ ಕೆಳಗೆ ಮಾಡಿದ್ದಾನೆ, ಕಾಲು ಮೇಲೆ ಮಾಡಿದ್ದಾನೆ ಅಂತ ಅರ್ಥ ಆಗಬಹುದು. ಇದೊಂದು ಅರ್ಧ ಎಲ್ಲ ಕಡೆ ಕಾಣಿಸೋದಿಲ್ಲ. ಖಡ್ಗ ಉಳಿದಂತೆ ಉಪಪಾತಕ ರೋಮಾಣಂ ರಕ್ತಶ್ಮಶ್ರು ವಿಲೋಚನಂ ಅದಾದ ಬಳಿಕ ಖಡ್ಗ ಚರ್ಮಧರಂ ಕೃಷ್ಣಂ ಕುಕ್ಷೌ ಪಾಪಂ ವಿಚಿಂತಯೇತ್. ವಿಚಿಂತಯೇ ಅಂತ ಕೂಡ ಹೀಗೆ ಕೆಲವು ಕಡೆ ಪಾಪ ನಮಗೆ ಕೇಳಿ ಬರ್ತದೆ. ಆ ಪಾಪ ಪುರುಷ ಮೊದಲು ಹೊಟ್ಟೆಯ ಎಡಭಾಗದಲ್ಲಿದ್ದಾನಂತೆ. ಹೊಟ್ಟೆಯ ಎಡಭಾಗದಲ್ಲಿರುವಂತಹ ಆ ಪಾಪ ಪುರುಷನನ್ನ ನಾಭಿಗೆ ತರಬೇಕು. ನಾಭಿಗೆ ತಂದು ಅಲ್ಲಿ ನಾಭಿಯಲ್ಲಿ ಷಟ್ಕೋಣ ಮಂಡಲ ಮಧ್ಯಸ್ಥ ನೀಲವರ್ಣ ವಾಯುವಂತರ್ಗತ ಪ್ರದ್ಯುಮ್ನ ಭಗವಾನ್ ಮಚ್ಚರೀರಸ್ಥಂ ಪಾಪಪುರುಷಂ ವಾಯುನ ಶೋಷಯತು. ನಾಭಿಯಲ್ಲಿ ಷಟ್ಕೋಣ ಮಂಡಲ 6 ಕೋಣಗಳಿರುವಂತಹ ಮಂಡಲದ ನಡುವೆ ನೀಲವರ್ಣದ ಭಗವಂತ ಅಥವಾ ವಾಯುವ ಅಂತರ್ಗತನಾಗಿದ್ದಾನೆ. ನನ್ನ ಶರೀರದಲ್ಲಿರುವಂತಹ ಪಾಪ ಪುರುಷನನ್ನ ವಾಯುವಿನಿಂದ ಅಥವಾ ಒಣಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಪ್ರಾರ್ಥನೆ ಮಾಡಿ ಓಂ ಯಂ ಓಂ ಅಂತ 6 ಬಾರಿ ಜಪಿಸಬೇಕು. ಇದು ವಾಯು ಬೀಜಾಕ್ಷರ. ಹೀಗೆ ನಾವು ಓಂ ಯಂ ಓಂ ಅಂತ 6 ಬಾರಿ ಜಪಿಸಿದಾಗ ಆ ಮಂತ್ರಗಳಿಂದ ಹೊರಡುವಂತಹ, ನಾವು ಉಚ್ಚಾರದಿಂದ ಹೊರಡುವಂತಹ ತರಂಗಗಳೇನಿವೆ, ತರಂಗಗಳಿಂದ ವಾಯು ಹುಟ್ಟಿ ಆ ಪಾಪ ಪುರುಷನನ್ನ ಅದು ಒಣಗಿಸ್ತದೆ. ಇವೆಲ್ಲ ಕೇವಲ ವ್ಯರ್ಥವಾದ ಕ್ರಿಯೆಗಳಲ್ಲ. ಭೌತಶಾಸ್ತ್ರದಲ್ಲೂ ಕೂಡ ಅಂಥ ತರಂಗಗಳಿಂದ ಕೆಲಸ ಆಗುವುದು ಕಂಡಿದೆ. ಮುಂದೆ ಓಂ ರಂ ಓಂ ಅಂತ 12 ಬಾರಿ ಅಗ್ನಿ ಬೀಜವನ್ನು ಜಪಿಸಬೇಕು. ಹೀಗೆ ಓಂ ರಂ ಓಂ ಅಂತ 12 ಬಾರಿ ಜಪಿಸಿದಾಗ ಅಲ್ಲಿ ಅಗ್ನಿ ಹುಟ್ಟುತ್ತದೆ. ಅಗ್ನಿ ಹುಟ್ಟಿ ಆ ಪಾಪ ಪುರುಷನನ್ನು ಸುಟ್ಟಾಕ್ತದೆ. ಇದಕ್ಕೂ ಕೂಡ ಅಂತ ಒಂದು ಕಾರಣ ಇದೆ. ನಾನು ಹಿಂದೆ ಒಂದು ಬಾರಿ ಹೇಳಿದ್ದೆ, ಸೂರ್ಯ ಹೇಗೆ ಉರಿತಾ ಇದೆ, ಆ ಸೂರ್ಯ ಉರಿಯುವಾಗ ಸೂರ್ಯ ಗೋಳ
ಉರಿಯುವಾಗ ಅದರಿಂದ ಒಂದು ರಮ್ ಅನ್ನುವ ಶಬ್ದ ಹೊರಡ್ತದೆ. ಒಂದು ಬಾರಿ ಅಂತರ್ಜಾಲದಲ್ಲಿ ಅದನ್ನ ನೋಡಿದ್ದೆ. ಬೇರೆ ಬೇರೆ ಗ್ರಹಗಳು ಸಂಚರಿಸುವಾಗ ಅವುಗಳಿಂದ ಹೊರಡುವಂತಹ ಒಂದು ಶಬ್ದವನ್ನ ಕೆಲವು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅದರಲ್ಲಿ ಸೂರ್ಯನ ಒಳಗೆ ಏನು ಜ್ವಾಲೆಗಳಿವೆ, ಆ ಜ್ವಾಲೆಗಳು ಉರಿಯುವಾಗ ರಮ್ ಎಂಬ ಶಬ್ದದಿಂದ ಉರಿತಾ ಇರ್ತವೆ. ಇವತ್ತಿಗೂ ಅದು ನಮಗೆ ಅಂತರ್ಜಾಲದಲ್ಲಿ ನೋಡಬಹುದು. ಹೀಗೆ ಅಗ್ನಿಯ ಉರಿಯುವ ಶಬ್ದ ಅಂದ್ರೆ ಅದು ರಮ್ ಎಂಬ ಶಬ್ದದಿಂದ ಇಲ್ಲಿ ಸಂಕೇತಿತ ಆಗಿದೆ. ಹೀಗೆ ರಮ್ ಓಂ ರಮ್ ಓಂ ಅಂತ 12 ಬಾರಿ ನಾವು ಹೇಳಿದಾಗ ಅಲ್ಲಿ ಆ ಶಬ್ದದ ಉಚ್ಚಾರಣದ ತರಂಗಗಳಿಂದ ಬೆಂಕಿ ಹುಟ್ಟಿ ಆ ಪಾಪ ಪುರುಷನನ್ನು ಸುಟ್ಟಾಗ್ತದೆ. ತ್ರಿಕೋಣ ಮಂಡಲ ಮಧ್ಯಸ್ಥ ರಕ್ತವರ್ಣ ವನ್ಯಂತರ್ಗತಃ ಶ್ರೀಮದನಿರುದ್ಧ ಭಗವಾನ್ ಮತ್ ಶರೀರಸ್ಥಂ ಪಾಪ ಪುರುಷಂ ಬಂಧನ ನಿರ್ದಹತ್ತು. ತ್ರಿಕೋಣ ಮಂಡಲದಲ್ಲಿರುವಂತಹ ಕೆಂಬಣ್ಣದ ಅಭ್ಯಂತರ್ಗತನಾದಂತಹ ಅನಿರುದ್ಧ ರೂಪಿಯಾದ ಭಗವಂತ ನನ್ನ ಶರೀರದಲ್ಲಿರುವ ಪಾಪ ಪುರುಷನನ್ನ ಬೆಂಕಿಯಿಂದ ಸುಟ್ಟು ಹಾಕಲಿ ಅಂತ ಪ್ರಾರ್ಥನೆ ಮಾಡಬೇಕು. ಮುಂದೆ ನಾಸಾಗ್ರಸ್ಥ ಸಂಕರ್ಷಣೋ ಭಗವಾನ್ ಮತ್ ಶರೀರಸ್ಥ ದಗ್ಧ ಪಾಪ ಪುರುಷಸ್ಯ ಭಸ್ಮ ನಿಸ್ಸಾರಯಿತು. ಮುಂದೆ ಸುಟ್ಟು ಹೋದಂತಹ ಪಾಪ ಪುರುಷನ ಭಸ್ಮವನ್ನ ಮೂಗಿನ ತುದಿಗೆ ತರಬೇಕು. ತಂದು ಮೂಗಿನ ತುದಿಯಲ್ಲಿರುವಂತಹ ಸಂಕರ್ಷಣ ರೂಪಿಯಾದ ಭಗವಂತ ಸುಟ್ಟು ಹೋದ ಪಾಪ ಪುರುಷನ ಭಸ್ಮವನ್ನು ಹೊರಹಾಕಲಿ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಮುಂದೆ ಓಂ 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 ಅಂತ 24 ಬಾರಿ ವರುಣ ಬೀಜವನ್ನ ಜಪಿಸಬೇಕು. ಇಲ್ಲಿಯೂ ಕೂಡ ಆ ಉಚ್ಚಾರದ ತರಂಗಗಳಿಂದ ಒಳಗೆ ನೀರಿನ ರೂಪದ ಅಮೃತದ ರೂಪದ ನೀರು ಹುಟ್ಟಿ ನಮ್ಮ ಇಡೀ ಶರೀರವನ್ನು ಕೂಡ ತೋಯಿಸ್ತದೆ. ವರ್ತುಲ ಮಂಡಲ ಮಧ್ಯಸ್ಥ ಗುಂಡಾದ ಮಂಡಲ ಅದರ ನಡುವೆ ಇರುವಂತಹ ಶ್ವೇತವರ್ಣದ ಭಗವಂತ ವರ್ಣಾಂತರ್ಗತನಾಗಿದ್ದಾನವನು ವಾಸುದೇವ ರೂಪಿಯಾದ ಭಗವಂತ ಮತ್ಶರೀರಂ ಅಮೃತವೃಷ್ಟ್ಯ ಆಪ್ಲಾವಯಿತು. ಪಾಪ ಪುರುಷ ಇದ್ದ, ಅವನನ್ನು ಒಣಗಿಸಿದೆವು, ಸುಟ್ಟಾಕಿದೆವು, ಅವನ ಭಸ್ಮವನ್ನು ಹೊರಹಾಕಿದೆವು. ಇನ್ನು ನಮ್ಮ ಇಡೀ ಶರೀರವನ್ನು ಕೂಡ ನಾವು ಅಮೃತದ ಸ್ನಾನ ಮಾಡಿಸಿ ಅದನ್ನು ಸ್ವಚ್ಛ ಮಾಡ್ಕೋಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡಿ 24 ಬಾರಿ ಪ್ರಾರ್ಥನೆ ಮಾಡಿ ಆತನನ್ನ ನಾವು ಪಾಪ ಪುರುಷನನ್ನ ಪೂರ್ಣವಾಗಿ ಹೊರದೂಡಿ ನಮ್ಮ ಶರೀರವನ್ನ ಅಮೃತವೃಷ್ಟಿಯಿಂದ ಸ್ವಚ್ಛ ಮಾಡಿ ಮುಂದೆ ಅವನ ದೇವತಾ ಕಾರ್ಯಕ್ಕೆ ಅಣಿಗೊಳಿಸಬೇಕು. ಈ ಪಾಪ ಪುರುಷನಿಗೆ ಬ್ರಹ್ಮಹತ್ಯೆಯೇ ಒಂದು ತಲೆ ಅಂತ ಬಂತು. ಬ್ರಹ್ಮಹತ್ಯೆ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಜ್ಞಾನಿಯಾದಂತಹ ಬ್ರಾಹ್ಮಣನನ್ನ ಹತ್ಯೆ ಮಾಡುವುದು ಅಂತ. ಇದಕ್ಕಿಂತ ಒಂದು ಹೆಚ್ಚಿನ ಅರ್ಥವನ್ನ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದ 21ನೇ ಅಧ್ಯಾಯ ಅಲ್ಲಿ ಹೀಗೆ ಅದನ್ನ 43ನೇ ಶ್ಲೋಕದಲ್ಲಿ ಅದನ್ನ ವಿವರಿಸ್ತಾರೆ. ಬ್ರಹ್ಮಹತ್ಯಾ ಸಮುದ್ದಿಷ್ಟ ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸನಾಸ್ತೀತ್ಯಭಿಚಿಂತನಂ ಬ್ರಹ್ಮಹತ್ಯಾ ಸಮುದ್ದಿಷ್ಟ ತಾನ್ನ ಕುರ್ಯಾತ್ ಕಥಂಚನ. ಬ್ರಾಹ್ಮಣ ಅಂದ್ರೆ ಅವನು ನಮ್ಮಂಥ ಬ್ರಾಹ್ಮಣರಲ್ಲ, ಭಗವಂತನಾದ ವಿಷ್ಣುವನ್ನೇ ಬ್ರಾಹ್ಮಣ ಅಂತ ಹೇಳಬೇಕು. ಆ ಭಗವಂತನೇ ಇಲ್ಲ ಅಂತ ಯಾರು ಚಿಂತನೆ ಮಾಡ್ತಾನೆ, ದೇವರನ್ನು ಯಾರು ನಿರಾಕರಣೆ ಮಾಡ್ತಾನೆ, ನಾಸ್ತಿಕ, ಅಂಥವನನ್ನ ಬ್ರಹ್ಮಹತ್ಯೆ ಮಾಡಿದವನು ಅಂತ ಹೇಳ್ಬೇಕು. ಆ ಒಂದು ಚಿಂತನೆವೇ ಬ್ರಹ್ಮಹತ್ಯೆ ಅಂತ ಕರೆಸ್ಕೋತದೆ. ತಾನ್ನ ಕುರಿಯ ಕಥಂಚನ, ಅದನ್ನು ಯಾವತ್ತೂ ಕೂಡ ಮಾಡಬಾರದು, ಇದು ಬ್ರಹ್ಮಹತ್ಯೆ. ಮುಂದೆ ಸುರಾಪಾನ ಅಂತ ಬಂದಿದೆ. ಸ್ವರ್ಣಸ್ಥೇಯ ಅಂದ್ರೆ ಬಂಗಾರವನ್ನು ಕದಿಯುವುದು ಅನ್ನೋದಕ್ಕೆ ಇಲ್ಲಿ ಹೆಚ್ಚಿನ ವಿವರಣೆಯನ್ನು ಇಲ್ಲಿ ಕಾಣಿಸೋದಿಲ್ಲ. ಆದ್ರೆ ಸುರಾಪಾನ ಅಂದ್ರೆ ಮದ್ಯಪಾನ ಮಾಡುವುದು ಅಂತ ಅರ್ಥ ಅಲ್ಲದೇನೆ ಮತ್ತೊಂದು ವಿಶಿಷ್ಟವಾದ ಅರ್ಥವನ್ನ ಅಲ್ಲಿಯೇ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಸುರಾಹ ಹರೇ ಗುಣಾ ಪ್ರೋಕ್ತಾಹ ತೇಮೇ ಸುರಿತಿ ಚಿಂತನಂ ಸುರಾಪಾನ ಮಿತಿ ಪ್ರೋಕ್ತಂ ತನ್ನ ಕುರಿಯಾತ್ ಕಥಂಚನ. ಸುರ ಅಂತಂದ್ರೆ ಕೇವಲ ಮದ್ಯ ಅಲ್ಲ, ಭಗವಂತನ ಗುಣಗಳಿಗೆ ಸುರ ಅಂತ ಕರೀತಾರೆ. ಆ ಗುಣಗಳೆಲ್ಲವೂ ನನ್ನದಾಗಲಿ, ನಾನೇ ಪರಮಾತ್ಮನಾಗ್ತೇನೆ ಅಂತ ಆಲೋಚನೆ ಮಾಡುವುದೇನಿದೆ ಸುರಾಪಾನ ಎಂಬುದಾಗಿ ಕರೆಸ್ಕೋತದೆ. ಅದನ್ನ ಯಾವತ್ತೂ ಕೂಡ ಮಾಡಬಾರದು ಅಂತ ಅದರ ತಾತ್ಪರ್ಯ. ಗುರುತಲ್ಪ ಕಟಿದ್ವಯಂ ಅಂತ ಬಂತಲ್ಲ, ಅಂದ್ರೆ ನಮ್ಗಿಂತ ಜ್ಯೇಷ್ಠರಾದವರ ಪತ್ನಿಯರ ಸಂಘ ಮಾಡಬಾರದು ಅಂತೆಲ್ಲ, ಅದಕ್ಕೂ ಕೂಡ ಒಂದು ವಿವರಣ ಭಾಗವತ ತಾತ್ಪರ್ಯದಲ್ಲಿದೆ. ವಸ್ತುತಃ ಇಲ್ಲಿ ಬಂದಿರುವುದು ಒಟ್ಟಾರೆ ಸ್ತ್ರೀ ಸಂಘ, ಪರಸ್ತ್ರೀ ಸಂಘ ಅಂದ್ರೆ ಏನರ್ಥ ಅದ್ರ ವಿವರಣೆ ಬಂದಿದೆ. ಗುರುಸ್ತ್ರೀ ಸಂಘ ಅಂತ ಇಲ್ಲೇನು ಭಾಗವತ ತಾತ್ಪರ್ಯದಲ್ಲಿ ಬಂದಿಲ್ಲ. ಅದನ್ನ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ತ್ರೀ ಸಂಘ ಸಂಗಿನಾಂ ಸಂಘಂ ತ್ಯಕ್ವಾ ದೂರತ ಆತ್ಮವಾನ್ ಕ್ಷೇಮೇ ವಿವಿಕ್ತೇ ಆಸೀನಃ ಚಿಂತೆಯನ್ನ ಮತಂದ್ರೂತ ಅಂತ ಭಾಗವತದಲ್ಲಿ
11, 14, 29ನೇ ಶ್ಲೋಕ, 11ನೇ ಸ್ಕಂಧ. ಈ ಮಿಥ್ಯಾಜ್ಞಾನಿಗಳು ಯಾರಿರ್ತಾರೆ, ಪರಸ್ತ್ರೀ ಲಂಪಟರು, ಅವ್ರು ಯಾರ ಸಂಘವನ್ನು ಕೂಡ ಮಾಡಬಾರ್ದು. ಅದನ್ನ ಬಿಟ್ಟು ದೂರದಲ್ಲಿ ಇದ್ದು ಏಕಾಂತದಲ್ಲಿ ಭಗವಂತನನ್ನು ಧ್ಯಾನಿಸಬೇಕು. ಸ್ತ್ರೀ ಸಂಘ ಅಂದ್ರೆ ಏನು? ಗುರು ಸ್ತ್ರೀ ಸಂಘ ಅನ್ನೋದನ್ನ ಆ ಕಡೆ ಇಡೋಣ. ಒಟ್ಟಾರೆ ಸ್ತ್ರೀ ಸಂಘ ಅಂದ್ರೆ ಏನು? ಅಲ್ಲಿ ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಕೇಶವೇ ತ್ವನ್ಯತಾ ಬುದ್ಧಿ ಶೈವ ಸ್ತ್ರೀ ಸಂತಕೀರ್ತಿತ. ಭಗವಂತನಲ್ಲಿ ಅನ್ಯಥಾ ತಿಳುವಳಿಕೆಯನ್ನೇ ಸ್ತ್ರೀ ಅಂತ ಹೇಳ್ತಾರೆ. ಆ ಅನ್ಯಥಾ ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಸ್ತ್ರೀ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ತ್ರಿಕಾಲ ದುಃಖದತ್ವೇನ ಪುಂಸಾ ಸಹ ನಿವಾಸನಾತ್. ಈ ಸ್ತ್ರೀ ಎನ್ನುವಲ್ಲಿ ತುಂಬಾ ಸುಂದರವಾದಂತಹ ಒಂದು ನಿರ್ವಚನ, ಇದನ್ನ ಗಮನಿಸಬೇಕು. ಸ ಮತ್ತು ತ್ರಿ ಅಂತ ಎರಡು ಶಬ್ದಗಳಿವೆ. ಸ ಅಂದ್ರೆ ಜೊತೆಗೆ ಅಂತ ಅರ್ಥ, ತ್ರಿ ಅಂದ್ರೆ ಮೂರು ಅಂತ ಅರ್ಥ. ಜೊತೆಗೆ ಅಂದ್ರೆ ಏನು? ಈ ತಪ್ಪು ತಿಳುವಳಿಕೆ ಅನ್ನೋದು ಜೀವನ ಜೊತೆಗೇನೆ ಯಾವತ್ತೂ ಇದೆ. ಜೊತೆಗೆ ಸಹ ಅಂದ್ರೆ ಜೊತೆಗೆ ಅಂತ ಅರ್ಥ. ಸಹ ಅನ್ನೋದನ್ನೇ ಅಲ್ಲಿರುವಂತ ಸ ಅನ್ನೋದು ಹೇಳ್ತದೆ. ನಮಗೆ ಅನಾದಿ ಕಾಲದಿಂದಲೂ ತಪ್ಪು ತಿಳುವಳಿಕೆಯೇ ಇದೆ ನಮ್ಮಂತಹ ಜೀವರಿಗೆ. ಆ ತಪ್ಪು ತಿಳುವಳಿಕೆ ಇನ್ನು ಮುಂದೆ ಹೋಗ್ಬೇಕಾಗಿದೆ. ಇದು ಆ ಸ್ತ್ರೀ ಅನ್ನುವಲ್ಲಿನ ಸ ಅನ್ನುವ ಶಬ್ದ ತಿಳಿಸುವಂತಹ ಅರ್ಥ. ಮತ್ತೆ ಸ್ತ್ರೀ ಅನ್ನೋದ್ರಿಂದ ಏನ್ ಅರ್ಥ ತಿಳಿತದೆ ಅಂದ್ರೆ, ತ್ರಿಕಾಲ ದುಃಖದತ್ವೇನ, ಮೂರು ಕಾಲದಲ್ಲೂ ಕೂಡ ನಮಗಿದು ದುಃಖ ಕೊಡ್ತದೆ. ಈ ತಪ್ಪು ತಿಳುವಳಿಕೆ ಇದ್ರೆ ಅದರ ಫಲವಾಗಿ ನಾವು ಪರಮ ದುಃಖವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಸ್ತ್ರೀ ಅಂದ್ರೆ ತಪ್ಪು ತಿಳುವಳಿಕೆ ಅಂತ ಅರ್ಥ. ಸ್ತ್ರೀ ಸಂಘ ಮಾಡುವುದು, ಪರಸ್ತ್ರೀ ಸಂಘ ಮಾಡುವುದು ಅಂದ್ರೆ ಇಂಥ ತಪ್ಪು ತಿಳುವಳಿಕೆಯನ್ನು ನಮ್ಮಲ್ಲಿ ರೂಢಿಸಿಕೊಳ್ಳುವುದು ಅಂತ ಅದರ ಅರ್ಥ ಆಗ್ತದೆ. ಆ ತಪ್ಪು ತಿಳುವಳಿಕೆಯನ್ನೇ ಯೋಷಿತ್ ಅಂತ ಹೇಳ್ತಾರೆ, ವನಿತಾ ಅಂತ ಹೇಳ್ತಾರೆ, ಪ್ರಮದ ಅಂತ ಹೇಳ್ತಾರೆ. ಸ್ತ್ರೀಯನ್ನು ಹೇಳುವಂತಹ ಎಲ್ಲಾ ಶಬ್ದಗಳು ಕೂಡ ಆ ತಪ್ಪು ತಿಳುವಳಿಕೆಗೆ ಅನ್ವಿತ ಆಗ್ತವೆ. ಅದು ಹೇಗೆ ಅಂದ್ರೆ, ಜುಷ್ಟತ್ವಾತ್ ಯೋಷಿತ್ ಇತ್ಯುಕ್ತ. ಯೋಷ ಅಥವಾ ಯೋಷಿತ್ ಎಂಬಲ್ಲಿ ಯ ಇದೆ, ಅದು ಜುಷ್ಟ, ಜುಷಿ ಸೇವನೆ ಎಂಬ ಧಾತುವಿನಿಂದ ಬಂದಿದೆ. ಆ ದೈತ್ಯರು, ತಾಮಸ ಸ್ವಭಾವ ಇದ್ದವರೇ ಯಾವತ್ತೂ ಈ ತಪ್ಪು ತಿಳುವಳಿಕೆಯನ್ನು ತಮ್ಮಲ್ಲಿ ಪೋಷಿಸಿಕೊಂಡಿರ್ತಾರೆ. ಅದಕ್ಕಾಗಿ ಈ ತಪ್ಪು ತಿಳುವಳಿಕೆಯನ್ನ ತಾಮಸರಿಂದ ಜುಷ್ಟತ್ವಾತ್, ಸೇವಿಸಲ್ಪಟ್ಟಿರುವುದರಿಂದ, ಪೋಷಿಸಲ್ಪಟ್ಟಿರುವುದರಿಂದ ಇದಕ್ಕೆ ಯೋಷಿತ್ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ವನನಾಥ್ ವನಿತೇತಿತ, ಇದಕ್ಕೆ ಈ ತಪ್ಪು ತಿಳುವಳಿಕೆಯನ್ನೇ, ಭಗವಂತನ ಕುರಿತಾದ ಅನ್ಯಥಾ ಜ್ಞಾನವನ್ನೇ ವನಿತಾ ಅಂತ ಹೇಳ್ತಾರೆ. ಯಾಕೆಂದ್ರೆ ವನನಾಥ್ ಇದು ಕೂಡ ಸೇವಿಸಲ್ಪಟ್ಟಿರುವುದರಿಂದ, ದುಷ್ಟರಿಂದ ಪೋಷಿಸಲ್ಪಟ್ಟಿರುವುದರಿಂದ. ಪ್ರಮಾದ ಕರಣತ್ವಾತ್ತು ಪ್ರಮದೇತಿ ಚ ಗೀಯತೆ, ತಪ್ಪು ತಿಳುವಳಿಕೆಗೆ ಪ್ರಮದ ಅಂತೂ ಕೂಡ ಹೆಸರು. ಯಾಕೆಂದ್ರೆ ಇದು ನಮ್ಮಿಂದ ಭಗವಂತನ ಕುರಿತಾದ ತಪ್ಪು ತಿಳುವಳಿಕೆ ಅನೇಕ ಬೇರೆ ತಪ್ಪು ಕಾರ್ಯಗಳಿಗೆ ನಮ್ಮನ್ನು ಪ್ರೇರಿಸ್ತದೆ. ಅದಕ್ಕಾಗಿ ಇದನ್ನ ಪ್ರಮಾದ ಮಾಡಿಸುವುದರಿಂದ ಪ್ರಮದ ಅಂತ ಹೇಳ್ತಾರೆ. ಈ ನಿರ್ವಚನವನ್ನು ಕೇಳಿ ಪ್ರಮದೆಯರು, ಸ್ತ್ರೀಯರೆಲ್ಲ ಏನು ದುಃಖ ಪಡಬೇಕಾಗಿಲ್ಲ. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಬುದ್ಧಿಂತು ಪ್ರಮದಾಂ ಬಿದ್ಧಿ, ನಮ್ಮಲ್ಲಿ ಸದ್ಬುದ್ಧಿ ಏನಿದೆ ಆ ಸದ್ಬುದ್ಧಿಗೂ ಕೂಡ ಪ್ರಮದ ಅಂತ ಹೆಸರಿದೆ ಅಂತ ಬೇರೆ ಪ್ರಸಂಗಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲೆಲ್ಲ ಪ್ರಮದ ಅಂದ್ರೆ, ಮದ ಅಂದ್ರೆ ಹರ್ಷ ಅಂತ ಅರ್ಥ, ಮದಿ ಹರ್ಷ ಅಂತ ಅರ್ಥ. ನಮಗೆ ಹರ್ಷವನ್ನು ಕೊಡುವುದರಿಂದ ಆ ನಮ್ಮ ಬುದ್ಧಿಗೆ ಪ್ರಮದ ಅಂತ ಹೇಳ್ತಾರೆ. ಸ್ತ್ರೀಯು ಕೂಡ, ಪತ್ನಿಯು ಕೂಡ ತಾಯಿಯಾಗಿ, ಪತ್ನಿಯಾಗಿ ಎಲ್ಲ ರೀತಿಯಿಂದಲೂ ಸ್ತ್ರೀಯೊಬ್ಬಳು ಪುರುಷನಿಗೆ ಸುಖದಾಯಕವಾದ್ರಿಂದ ಅವಳನ್ನು ಪ್ರಮದ ಅಂತ ಹೇಳ್ತಾರೆ. ಸದ್ಬುದ್ಧಿಯು ಕೂಡ ನಮಗೆ ಸುಖ ಕೊಡುವುದರಿಂದ ಪ್ರಮದ. ದುರ್ಬುದ್ಧಿ ಅದು ಪ್ರಮದ, ಯಾಕೆಂದ್ರೆ ಪ್ರಮಾದ ಮಾಡಿಸುವುದರಿಂದ. ಇಂಥವ್ರ ಸಂಘವನ್ನು ದೂರ ಇಡಬೇಕು ಅಂತ ಅಲ್ಲಿ ವರ್ಣಿಸಿದ್ದಾರೆ. ನಮಗಿಲ್ಲಿ ಈ ಪಾಪಪುರುಷ ವಿಸರ್ಜನದಲ್ಲಿ ಅಂಗ ಪ್ರತ್ಯಂಗ ಪಾತಕಂ ಇತ್ಯಾದಿ ರೂಪವಾಗಿ ವರ್ಣನೆ ಬಂತಲ್ಲ, ಪಾತಕ, ಉಪಪಾತಕ ಅಂತೆಲ್ಲ, ಅದನ್ನೆಲ್ಲ ಭಾಗವತ್ ತಾತ್ಪರ್ಯದ 11, 14, 31 ಅಲ್ಲಿಯೇ ಈ ತರ ವರ್ಣಿಸ್ತಾರೆ. ಕ್ಷುದ್ರ ಪಾಪಾನಿ ಪಾಪಾನಿ ಚೋತಪಾತಕ ಪಾತಕೆ ಮಹಾಪಾತಕ ನಾಮಾನಿ ಸುಮಹಾಪಾತಕಾನ್ಯಪಿ ತಥಾ ಸ್ವತಿ ಮಹಾಂತಾನಿ ಪಾತಕಾನಿ ವಿಧೋ ವಿದುಹು. ಕ್ಷುದ್ರ ಪಾಪಗಳು, ತೀರ ಕೆಳಗಿನ ಪಾಪಗಳು, ಅದರ ಮೇಲೆ ಪಾಪ, ಅದರ ಮೇಲೆ ಉಪಪಾತಕ, ಅದರ ಮೇಲೆ ಪಾತಕ, ಅದರ ಮೇಲೆ ಮಹಾಪಾತಕ, ಅದರ ಮೇಲೆ ಸುಮಹಾಪಾತಕ, ಅದರ ಮೇಲೆ ಸುಮಹತ್ತರ ಪಾತಕ, ಅದರ ಮೇಲೆ ಸುಮಹತ್ತರ ಮಹಾಪಾತಕ, ಅದರ ಮೇಲೆ ಕೊನೆಯದಾಗಿ ಸುಮಹನ್ ಮಹತ್ತರ ಮಹಾಪಾತಕ ಅಂತ 9 ಥರದ ಪಾಪಗಳನ್ನ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ವಸ್ತುತಃ ಈ ಪಾಪಪುರುಷ ವಿಸರ್ಜನದ ಈ ಪ್ರಸಂಗದಲ್ಲಿ ಅವೆಲ್ಲವನ್ನು ನಮ್ಗೇನು ಅನ್ವಯಿಸಿ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಅಷ್ಟೆಲ್ಲ ಪಾಪಗಳು ಇವೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಹೇಗೆ? ಈ ಪಿಪೀಲಿಕಾ ವಧಾದೀನಿ, ಇರುವೆ ಕೊಲ್ಲುವುದು,
ಇರುವೆ ಮೊದಲಾದ ಕ್ಷುದ್ರ ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ ಕ್ಷುದ್ರ ಪಾಪ ಅಂತ ಕರೀತಾರೆ. ಮುಂದೆ ಪಾಪಂ ಅಸ್ಥಿಮತಾಂ ಹತ್ಯ, ಎಲುಬು ಇರುವಂತಹ ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ, ಮತ್ತೆ ಹಣ್ಣು ಮೊದಲಾದವುಗಳನ್ನು ಕದಿಯುವುದು, ಫಲಚೌರ್ಯಾದಿರೇವ ಅಂತ ಬಂದಿದೆ. ಫಲಾದಿಗಳನ್ನು ಕದಿಯುವುದಕ್ಕೆ ಪಾಪ ಅಂತ ವರ್ಣನೆ ಮಾಡ್ತಾರೆ. ಫಲಾದಿಗಳನ್ನು ಕದ್ದಿದ್ರಿಂದ ಬರುವ ಪಾಪವೇ ಪಾಪ. ಇಲ್ಲಿ ಸ್ವರ್ಣಸ್ಥೇಯ ಅಂತ ಬಂತು ನೋಡಿ, ಬಂಗಾರವನ್ನು ಕದಿಯೋದು ಅಂತ. ಬೇರೆ ಎಲ್ಲವನ್ನು ಕದಿಯೋದಕ್ಕಿಂತ ಬಂಗಾರವನ್ನು ಕದಿಯುವುದು ಮತ್ತೆ ಹೆಚ್ಚಿನ ಪಾಪ ಅಂತ ವರ್ಣನೆ ಮಾಡ್ತಾರೆ. ಅಂತೂ ಬಂಗಾರ ಕದಿಯುವುದು ಅನ್ನುವುದು ಪಾಪದಲ್ಲಿ ಸೇರ್ಕೊಂಡಿದೆ ಅಂತ ನಾವು ತಿಳ್ಕೊಳ್ಬಹುದು. ಈಗ ಮುಂದೆ ಪರಸ್ತ್ರೀ ಸಂಘ ಮಾಡುವುದು ಉಪಪಾತಕ ಅಂತ ಕರೆಸ್ಕೋತದೆ. ಅಲ್ಲಿ ಉಪಪಾತಕ ರೋಮಾಣಂ ಅಂತ ಬಂತು ನೋಡಿ, ಅದನ್ನ ಪಾರದಾರಿಕಂ ಚಾಪಿ ಉಪಪಾತಕ ಸಂಹಿತಂ. ಮುಂದೆ ಶೂದ್ರ ಹತ್ಯೆ ಇತ್ಯಾದಿಗಳು, ಶೂದ್ರ ವೈಶ್ಯ ಕ್ಷತ್ರಿಯ ಇತ್ಯಾದಿಗಳ ಹತ್ಯೆ ಪಾತಕ ಅಂತ ಕರೆಸ್ಕೋತದೆ. ಬ್ರಹ್ಮಹತ್ಯ ಏನಿದೆ ಅದು ಮಹತ್ ಪಾತಕ ಅಂತ ಕರೆಸ್ಕೋತದೆ. ಇಲ್ಲಿ ಬ್ರಹ್ಮಹತ್ಯ ಶಿರಸ್ಕಂಚ ಅಂತ ಬಂತು, ಅದನ್ನು ಗಮನಿಸಬೇಕು. ಮುಂದೆ ದೇವಾಲಯದ ಸ್ವತ್ತುಗಳನ್ನು ಅಪಹರಿಸುವುದು, ದೇವಸ್ವ ಹರಣಾದೀನಿ, ಅದಕ್ಕೆ ಸುಮಹಾಪಾತಕ ಅಂತ ಕರೀತಾರೆ. ದೇವಸ್ವ ಹರಣಾದೀನಿ ಸುಮಹಾಂತಿ ವಿರೋವಿದು. ದೇವ ಅವಜ್ಞಾ ಸತಾಂಚೇವ ತಥೋಪಿ ಸುಮಹತ್ತರ. ಋಷಿ ಮೊದಲಾದ ಸಜ್ಜನರು, ದೇವ ಋಷಿ ಪಿತೃಪಾಹ ನರಾಹ ಅಂತ ಹೇಗಿದೆ. ಅಲ್ಲಿ ಋಷಿ ಮೊದಲಾದ ಸಜ್ಜನರು ಇವರನ್ನ ತಿರಸ್ಕರಿಸುವುದು. ಋಷಿ, ಪಿತೃ, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಇವರನ್ನೆಲ್ಲ ತಿರಸ್ಕರಿಸುವುದಕ್ಕೆ ಸುಮಹತ್ತರ ಪಾಪಕ ಅಂತ ಕರೀತಾರೆ. ಅದಕ್ಕಿಂತ ಹಿಂದೆ ಬಂದದ್ದು ದೇವಾಲಯದ ಸೊತ್ತನ್ನು ಅಪಹರಿಸುವುದು ಸುಮಹಾಪಾತಕ. ಅದರ ಬಳಿಕ ಋಷಿ, ಪಿತೃ, ಚಕ್ರವರ್ತಿಗಳು, ಮನುಷ್ಯರು ಮೊದಲಾದ ಸಜ್ಜನರ ತಿರಸ್ಕಾರವೇ ಸುಮಹತ್ತರ ಪಾಪಕ. ದೇವಾವಜ್ಞಾ ಸತಾಂಚೇವ ತಥೋಪಿ ಸುಮಹತ್ತರ. ದೇವತೆಗಳ ತಿರಸ್ಕಾರ ಸುಮಹತ್ತರ ಮಹಾಪಾತಕ. ಮಹನ್ಮಹತ್ತರ ತಸ್ಯ ಅವಜ್ಞಾ ಕೇಶವೇತ್ತು. ಭಗವಂತನ ವಿಷಯದಲ್ಲಿ ಮಾಡುವಂತ ತಿರಸ್ಕಾರ ಸುಮಹನ್ ಮಹತ್ತರ ಮಹಾಪಾತಕ ಅಂತ ಕರೆಸ್ಕೊಂಡಿದೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ವಿವರ. ಅವನ ತಿರಸ್ಕಾರ ಅಂದ್ರೆ ಏನು? ಕೇಶವೋಸ್ಯ ಸಮೋ ಅಸ್ತಿ ಕೇಶವೋಸ್ಮ್ಯಹಮಿತ್ಯಪಿ ಬ್ರಹ್ಮಾದ್ಯ ಕೇಶವಾತ್ಮಾನಃ. ಇದಕ್ಕೆಲ್ಲ ತಿರಸ್ಕಾರ ಅಂತ ಕರೀತಾರೆ. ಭಗವಂತನಿಗೆ ಸಮಾನನಿದ್ದಾನೆ, ನಾನೇ ಭಗವಂತ, ಬ್ರಹ್ಮಾದಿಗಳು ಆ ಭಗವಂತನ ಸ್ವರೂಪರು, ಲಕ್ಷ್ಮೀದೇವಿ ಭಗವಂತನ ಸ್ವರೂಪಗಳು, ಆ ಭಗವಂತ ನಿರ್ಗುಣ ಅಂತ ತಿಳಿಯುವುದು, ಮುಕ್ತನು ಭಗವಂತನೇ ಆಗ್ತಾನೆ ಅನ್ನುವುದು, ಭಗವಂತನಿಗೆ ಆಕಾರವಿಲ್ಲ ಅಂತ ತಿಳಿಯುವುದು, ಅವನಿಗೂ ನಮ್ಮಂತೆ ತ್ರಿಗುಣಾತ್ಮಕವಾದ ಶರೀರ ಏನು ತಿಳಿಯುವುದು, ಅವನಿಗೆ ಜನನ ಮರಣಾದಿಗಳಿವೆ ಅಂತ ತಿಳಿಯುವುದು, ಮತ್ತೆ ದುಃಖ ಅಜ್ಞಾನಾದಿಗಳಿವೆ ಅಂತ ತಿಳಿಯುವುದು, ಅವನಿಗೂ ಪಾರತಂತ್ರವಿದೆ, ನಮ್ಮಂತೆ ಆತ ಪರತಂತ್ರ, ಅವನಿಗಿಂತ ಉತ್ತಮ ಇದ್ದಾನೆ ಅಂತ ತಿಳಿಯುವುದು. ಇಂಥವೆಲ್ಲ ಭಾವನೆಗಳು ಆ ಭಗವಂತನನ್ನ ತಿರಸ್ಕಾರ ಅಂತ ಕರೆಸಿಕೊಳ್ತವೆ. ಈ ಯಾವ ತಿರಸ್ಕಾರವನ್ನು ಮಾಡಬಾರ್ದು. ಇದಲ್ಲದೆ ಉಪಪಾತಕ, ಕ್ಷುದ್ರಪಾತ ಇತ್ಯಾದಿಗಳನ್ನು ಬೇರೊಂದು ದೃಷ್ಟಿಯಿಂದಲೂ ವರ್ಣನೆ ಮಾಡಿದ್ದಾರೆ. ಪರದಾರ ದೃಷ್ಟಿ ಪ್ರೋಕ್ತ ಕ್ಷುದ್ರಪಾತಕ ಸಂಹಿತ ಉಪಪಾತಕಂ ತದ್ಗತಿಶ್ಚ ವರ್ಣ ಬಾಹ್ಯೇಷು ಪಾತಕಂ. ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಕ್ಷುದ್ರಪಾತಕ, ಅವರ ಸಂಘ ಮಾಡುವುದು ಉಪಪಾತಕ. ಹಿಂದೆ ಪಾತಕ, ಉಪಪಾತಕ ಇತ್ಯಾದಿಗಳನ್ನೆಲ್ಲ ಬೇರೆ ದೃಷ್ಟಿಯಿಂದ ಹೇಳಿದ್ರು, ಈ ಇರುವೆಯ ವಧ ಮೊದಲಾದದನ್ನು. ಈಗ ಪರಸ್ತ್ರೀ ಸಂಘ ಅನ್ನೋದೊಂದನ್ನೇ ಕೇಂದ್ರೀಕರಿಸಿಕೊಂಡು ಕ್ಷುದ್ರಪಾತಕ, ಪಾತಕ ಇತ್ಯಾದಿಗಳನ್ನ ವರ್ಣನೆ ಮಾಡ್ತಾರೆ. ಕೆಟ್ಟ ದೃಷ್ಟಿಯಿಂದ ನೋಡುವುದು ಕ್ಷುದ್ರಪಾತಕ, ಅವರ ಸಂಘ ಮಾಡುವುದು ಉಪಪಾತಕ. ಬ್ರಾಹ್ಮಣಾದಿ ವರ್ಣಬಾಹ್ಯ ಸ್ತ್ರೀಯರ ಸಂಘ ಮಾಡುವುದಕ್ಕೆ ಪಾತಕ ಅಂತ ಹೇಳ್ತಾರೆ. ತಂದೆ ಮೊದಲಾದ ಹಿರಿಯರ ಪತ್ನಿಯರನ್ನ ಕಾಮಿಸುವುದು ಮಹಾಪಾತಕ. ಸ್ವಾಭಾವಿಕವಾಗಿ ಮೂಲ ಯೋಗ್ಯತಾ ದೃಷ್ಟಿಯಿಂದ ತನಗಿಂತ ಉತ್ತಮರಾದ ಮನುಷ್ಯೋತ್ತಮರ ಪತ್ನಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಸುಮಹಾಪಾತಕ, ಅವರ ಸಂಘವೇ ಮಾಡಿದ್ರೆ ಅದು ಸುಮಹತ್ತರ ಪಾತಕ. ದಾರದೃಷ್ಟಿ ಸ್ವತ್ತಮಾನ ಮಾನುಷಾಣಂ ಸ್ವಭಾವತಃ ಸುಮಹಾಪಾತಕಂ ಪ್ರೋಕ್ತಂ ತದ್ಗತಿ ಸುಮಹತ್ತತಃ. ಋಷಿಪತ್ನಿಯರನ್ನ ಕಾಮಿಸುವುದು ಸುಮಹತ್ತರ ಮಹಾಪಾತಕ. ದೇವತಾ ಸ್ತ್ರೀಯರ ಕಾಮನೆ ಸುಮಹತ್ತರ ಮಹಾಪಾತಕ. ವಿಷ್ಣುವ ಪತ್ನಿಯನ್ನೇ ಕಾಮಿಸುವುದೇನಿದೆ ಅದು ಕಿಮು ವಿಷ್ಣುವಸ್ತುತೋಯೋಷಿತ್ ಸಂಘಸ್ಯ ವ್ಯತ್ಯಯ ಸ್ಥಿತೇ. ವಿಷ್ಣು ಪತ್ನಿಯನ್ನೇ ಕಾಮಿಸುವಂತ ಪಾಪಕ್ಕಿಂತ ದೊಡ್ಡ ಪಾಪ ಮತ್ಯಾವುದೂ ಇಲ್ಲ. ಇವೆಲ್ಲ ಪಾಪಗಳು ಕೂಡ ಆ ಪಾಪ ಪುರುಷನ ರೂಪವಾಗಿರ್ತವೆ. ಇಂತಹ ಪಾಪಗಳನ್ನ, ಎಲ್ಲಾ ಪಾಪಗಳನ್ನು ನಾವು ಮಾಡದೇ ಇರಬಹುದು,
ಅವಜ್ಞಾತ ಮಾಧವಾದೇಹೆ ತಸ್ಮಾತ್ತಂ ದೂರತಸ್ಥಿದೆ. ಆದ್ರಿಂದ ಇವರೆಲ್ಲರನ್ನೂ ಕೂಡ ನಾವು ದೂರದಲ್ಲಿಡಬೇಕು ಅಂತ ವರ್ಣಿಸ್ತಾರೆ. ಈ ಕ್ಷುದ್ರ ಪಾಪ ಮತ್ತೆ ವರ್ಣ ಪಾತಕ ಇವುಗಳ ಫಲ ಏನು ಅದನ್ನ ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮಾನುಷೇಷು ದುಃಖಿತ್ವಂ, ಮನುಷ್ಯನ ಜನ್ಮದಲ್ಲಿ ಹುಟ್ಟಿ ದುಃಖ ಪಡುವುದು ಕ್ಷುದ್ರ ಪಾಪದ ಫಲ. ವರ್ಣಬಾಹ್ಯ ಪಶು ಜನ್ಮಗಳು ಪಾಪದ ಫಲ, ಹಿಂದೆ ಅಲ್ಲಿ ಬಂದಿದೆ ಅವೆಲ್ಲ. 1,000 ವರ್ಷ ನರಕದ ದುಃಖ ಅನುಭವಿಸುವುದು ಕ್ಷುದ್ರ ಪಾಪದ ಫಲ. ಒಂದು ಯುಗ ಕಾಲ ನರಕ ಅನುಭವಿಸುವುದು ಉಪಪಾತಕದ ಫಲ. ಚತುರ್ಯುಗ ಪರ್ಯಂತ 43,20,000 ವರ್ಷ ದುಃಖ ಪಡುವುದು ಪಾತಕದ ಫಲ. ಒಂದು ದಿನಕಲ್ಪ ಚತುರ್ಮುಖ ಬ್ರಹ್ಮನ 864 ಕೋಟಿ ವರ್ಷಗಳ ಕಾಲ ದುಃಖ ಪಡುವುದೆಂದರೆ ಮಹಾಪಾತಕದ ಫಲ. ಸುಮಹಾಪಾತಕದಿಂದ ಮತ್ತು ಸುಮಹತ್ತರ ಮಹಾಪಾತಕದಿಂದ ಬರುವ ಫಲ ಅಂದ್ರೆ ಬ್ರಹ್ಮಲಯ ಪರ್ಯಂತ ಒಂದು 31,104,000 ಕೋಟಿ ವರ್ಷ ಚತುರ್ಮುಖ ಬ್ರಹ್ಮನ ಒಂದು ಆಯುರ್ಮಾನ, ಅವನ ಲಯ ಏನಿದೆ ಅದರ ಪರ್ಯಂತ ನರಕ ಅನುಭವಿಸುವುದು ಆ ಸುಮಹಾಪಾತಕ ಮತ್ತು ಸುಮಹತ್ತರ ಪಾತಕದಿಂದ ಬರುವಂತ ಫಲ. ಈಗಿಂತ ಹೆಚ್ಚಿನ ಪಾಪವನ್ನು ಮಾಡಿಬಿಟ್ರೆ ಸಾಮಾನ್ಯ ನರಕದಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಅಲ್ಲಿ ವಿಧಾನಗಳೇನೂ ಇಲ್ಲ. ಇನ್ನು ಅವನು ತಗೊಂಡೋಗಿ ಅಂದಿನ ತಮಸ್ಸಿಗೆ ಹಾಕ್ಬೇಕಷ್ಟೆ. ವಿಷ್ಣು ಪತ್ನಿಯನ್ನು ಸ್ಪರ್ಶಿಸುವುದು, ಕಾಮಿಸುವುದು ಇಂತಹ ಬಯಕೆಗಳನ್ನ ಮಾಡಿದ್ರ ಫಲವಾಗಿ ಅಂದನ್ ತಮಸ್ಸಿನಲ್ಲಿ ಹೋಗಿ ಬೀಳ್ತಾನೆ. ಅಂದನ್ ತಮಸ್ಸಿನಲ್ಲೂ ಕೂಡ ಮತ್ತು ಹೆಚ್ಚಿನ ಸ್ಥಾನಗಳಿವೆ. ಈ ಮುಕ್ತಿಯಲ್ಲಿ ಸಾರೂಪ್ಯ, ಸಾಮೀಪ್ಯ, ಸಾಲೂಕ್ಯ ಇತ್ಯಾದಿಗಳಿದ್ದಂತೆ ಅಧೋಧೋ ಬಹು ದುಃಖ ಬಹುಲಂ ವಿಷ್ಣುದಾರಾಧಿ ಮರ್ಶನಾಥ್. ಕೆಳಗೆ ಅಂದನ್ ತಮಸ್ಸಿನಲ್ಲಿ ಹೋಗಿ ಬಿದ್ದಷ್ಟು ಹೆಚ್ಚಿನ ದುಃಖ ಇದೆ. ಆದ್ರಿಂದ ಆ ದೇವತಾ ಸ್ತ್ರೀಯರನ್ನು ಯಾವತ್ತೂ ನಾವು ಕಾಮಿಸಬಾರದು. ದೇವತಾ ಸ್ತ್ರೀಯರನ್ನ ಕಾಮಿಸಿದರೆ ಅದು ಆ ದೇವತೆಗಳಿಗೆ ತಮ್ಮನ್ನೇ ಕೊಂಡದಕ್ಕಿಂತ ಹೆಚ್ಚಿನ ಪಾಪ ಬರ್ತದೆ. ಆದ್ರಿಂದ ತಸ್ಮಾತ್ ದಿವ್ಯ ಸದಾ ವಂದ್ಯಾಹ ಅಗ್ನಿವನ್ ನಾಭಿ ಕಾಮತಃ. ಆ ದೇವತಾ ಸ್ತ್ರೀಯರನ್ನ ಯಾವತ್ತೂ ಕೂಡ ಅಗ್ನಿಯಂತೆ ಕಾಣಿಸಬೇಕು ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಪಾಪ ಪುರುಷ ವಿಸರ್ಜನದ ಒಂದಿಷ್ಟು ವಿವರಣೆಗಳು ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಬಂದಂತೆ. ಈ ಪಾಪ ಪುರುಷ ವಿಸರ್ಜನ ಮತ್ತೆ ಅಲ್ಲಿ ಬಂದಂತ ಭಗವದ್ ರೂಪಗಳ ವಿವರಣೆ ಬಂತಲ್ಲ. ಈಗ ವಾಯುವಂತರ್ಗತ ಪ್ರದ್ಯುಮ್ನ, ಅಗ್ನ್ಯಂತರ್ಗತ ಅನಿರುದ್ಧ, ಮತ್ತೆ ಸಂಕರ್ಷಣ, ಮುಂದೆ ವರುಣಾಂತರ್ಗತನಾದಂತಹ ವಾಸುದೇವ ಅಂತ. ಇದರ ಬಗ್ಗೆ ಆ ಭಗವದ್ ರೂಪಗಳ ಬಗ್ಗೆ ಹರಿಕಥಾಮೃತಸಾರ ಇತ್ಯಾದಿ ಕಡೆಗಳಲ್ಲಿ ಕೆಲವು ಬೇರೆ ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ. ಆ ಪಾಪ ಪುರುಷ ವಿಸರ್ಜನ ಮತ್ತು ಭಗವದ್ ರೂಪಾಣಿ ಅಂತ ಒಂದು ಪ್ರತ್ಯೇಕವಾದಂತಹ ಪ್ರವಚನದ ಭಾಗವೇ ನಂದಿದೆ. ಅದರಲ್ಲಿ ಆ ಉಳಿದ ವಿಷಯಗಳನ್ನು ಕೇಳಬಹುದು. ಇಲ್ಲಿ ಆ ವಿಷಯಗಳನ್ನು ಹೇಳುವುದಿಲ್ಲ. ಅದಲ್ಲದೆ ಈ ಪಾಪ ಪುರುಷ ವಿಸರ್ಜನದ ಜೊತೆಗೆ ಪ್ರಾಣಾಯಾಮ ಮಾಡುವುದು ಕೂಡ ಒಂದು ವಿಧಾನ ಇದೆ. ಅದರಲ್ಲೂ ತಂತ್ರಸಾರದಲ್ಲಿ ಪ್ರಾಣಾಯಾಮ ಮಾಡಬೇಕು ಅಂತ ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಪಾಪ ಪುರುಷ ವಿಸರ್ಜನ ಮತ್ತು ಪ್ರಾಣಾಯಾಮ ಅಂತ ಅದು ಒಂದು ಪ್ರತ್ಯೇಕವಾದಂತಹ ಪ್ರವಚನ ಇದೆ. ಹೀಗೆ ಪಾಪ ಪುರುಷ ವಿಸರ್ಜನ ಮತ್ತು ಭಗವದ್ ರೂಪಗಳು, ಪಾಪ ಪುರುಷ ವಿಸರ್ಜನ ಮತ್ತು ಪ್ರಾಣಾಯಾಮ ಇವೆರಡನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ 2 ಪ್ರವಚನಗಳೇನಿವೆ ಅಲ್ಲಿ ಎಲ್ಲರೂ ಕೂಡ ಕೇಳಬಹುದು. ಇಲ್ಲಿ ಅದ್ರ ಬಗ್ಗೆ ಹೆಚ್ಚು ನಾನೀಗ ವರ್ಣನೆ ಮಾಡೋದಿಲ್ಲ. ಇನ್ನ ಈ ಪಾಪ ಪುರುಷ ವಿಸರ್ಜನದ ಬಗ್ಗೆ ನಾವು ಇಷ್ಟೆಲ್ಲ ಕೇಳಿದ್ವಲ್ಲ, ಇದು ಅಧ್ಯಾತ್ಮದ ಮುಖ ಆಯಿತು. ಸೈಕೋಥೆರಪಿ, ಮನೋವಿಶ್ಲೇಷಣಾ ಶಾಸ್ತ್ರದ ಒಂದು ಮುಖನೂ ಕೂಡ ಇದಕ್ಕಿದೆ. ಆ ದೃಷ್ಟಿಯಿಂದ ನಾವು ಇದನ್ನ ವಿಚಾರ ಮಾಡಬೇಕಾಗಿದೆ. ಈ ಪಾಪ ಪುರುಷರನ್ನ ನಾವು ಪ್ರತಿನಿತ್ಯ ಒಣಗಿಸ್ತೇವೆ, ಮತ್ತೆ ಆತನನ್ನ ಸುಡುತ್ತೇವೆ, ಭಸ್ಮವನ್ನು ಹೊರ ಹಾಕ್ತೇವೆ, ಮತ್ತೆ ನಮ್ಮ ಶರೀರವನ್ನು ಅಮೃತದಿಂದ ನಾವು ತೋಯಿಸ್ಕೋತೇವೆ. ಎಷ್ಟು ಸರಿ ಹೀಗೆ ಮಾಡೋದು ಅಂತ ಕೇಳ್ತಿರ್ತಾರೆ ಕೆಲವರು. ನಮ್ಮಲ್ಲಿ ಪಾಪವನ್ನು ಮಾಡುವ ಪ್ರವೃತ್ತಿ ಎಲ್ಲಿವರೆಗಿದೆಯೋ ಆ ಪಾಪ ಪುರುಷ ನಮ್ಮಲ್ಲಿ ಎಲ್ಲಿವರೆಗಿದ್ದಾನೋ, ಅರ್ಥಾತ್ ಈ ಲಿಂಗದೇಹ ಪರ್ಯಂತ ಎಲ್ಲ ದೇಹಗಳು ಭಗ್ನ ಆಗುವವರೆಗೂ ನಾವೆಲ್ಲ ಕ್ರಿಯೆಗಳನ್ನು ಮಾಡಲೇಬೇಕು ಅಂತ ಅರ್ಥ. ಕನಿಷ್ಠ ಪಕ್ಷ ಪರಮಾತ್ಮ ಸಾಕ್ಷಾತ್ಕಾರ ಆಗುವವರಿಗಾದ್ರೂ ಇದನ್ನ ಮಾಡಬೇಕು. ಇದು ಹೇಗೆ ಅಂದ್ರೆ, ವೈದ್ಯರೊಬ್ಬರು ಕೇಳಿದಾಗ ನಾನು ಹಾಗೆ ಹೇಳಿದ್ದೆ, ಎಷ್ಟರವರೆಗೆ ಇದನ್ನ ಮಾಡಬೇಕು ಅಂತ. ಎಷ್ಟರವರೆಗೆ ಪಾಪ ಪುರುಷ ವಿಸರ್ಜನೆ ಮಾಡಬೇಕು, ದಿನನಿತ್ಯ ಇದನ್ನ ಮಾಡ್ಬೇಕಂದ್ರೆ, ನಾವು ಈ ಜಗತ್ತಿನಲ್ಲಿ ಹುಟ್ಟಿದಾಗ ಕೆಲವು ಈ ಮಧುಮೇಹ ಮೊದಲಾದ ರೋಗಗಳಿಗೆ ಸಾಯುವವರೆಗೂ ಔಷಧಿ ತಗೋತಾ ಇರ್ತೇವೆ. ಕೆಲವು ದಿವಸಗಳ ಕಾಲ ಮಾತ್ರ ಔಷಧ ತಗೊಂಡ್ರೆ ಪರಿಹಾರ ಆಗುವ ರೋಗಗಳು ಇವೆ. ಸಾಯುವವರೆಗೂ
ನಾವು ಔಷಧ ತಗೊಂಡು ಪರಿಹರಿಸಿಕೊಳ್ಬೇಕಾದ ಕೆಲವು ರೋಗಗಳು ಇವೆಯಲ್ಲ. ಹಾಗೆ ಲೈಫ್ ಲಾಂಗ್ ಕೋರ್ಸ್ ಇದು, ಮಧುಮೇಹ ಮೊದಲಾದಕ್ಕೆ. ಹಾಗೆ ಈ ಪಾಪಪುರುಷ ವಿಸರ್ಜನೆ ಅನ್ನುವುದು ಇದು ಕೂಡ ನಮ್ಮ ಸಾಧನ ಜೀವನದ ಉದ್ದಕ್ಕೂ ನಡೀಬೇಕಾದಂತಹ ಒಂದು ಸೈಕೋಥೆರಪಿಯ ಕೋರ್ಸ್ ಇದು. ಸೈಕೋಥೆರಪಿ ಅಂತ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇದನ್ನ ಸೈಕೋಥೆರಪಿ ಓದಿದವರಿಗೆ ಗೊತ್ತಿರ್ತದೆ. ನಾವು ಇದನ್ನ ಕೇವಲ ಅಧ್ಯಾತ್ಮ ದೃಷ್ಟಿಯಿಂದ ನೋಡಬಾರ್ದು, ನಿತ್ಯ ನಮ್ಮಲ್ಲಿ ಇದನ್ನ ನಾವು ಅನ್ವಯಿಸಿಕೊಂಡು ನೋಡ್ಬೇಕಂತ. ಈಗ ನಮ್ಮಲ್ಲಿ ಯಾವುದಾದರೂ ಕೆಲವು ದೋಷಗಳಿದ್ದರೆ, ಮನುಷ್ಯನಲ್ಲಿ ಒಂದು ಕೀಳರಿಮೆ ಅಥವಾ ಯಾವುದಾದ್ರು ಒಂದು ಭಯ, ಇಂಥದ್ದು ಯಾವುದಾದ್ರು ಒಂದು ಅಶಕ್ತಿ ಮೊದಲಾದ ದೋಷಗಳು ಆತನಲ್ಲಿದ್ರೆ, ಅವು ಆತನ ಅಭಿವೃದ್ಧಿಗೆ ಬಾಧಕ ಆಗುವಂತಿದ್ರೆ, ಆಗ ಈ ಸೈಕೋಥೆರಪಿ ಮಾಡುವವರು, ಮನೋವಿಶ್ಲೇಷಣೆ ಮಾಡುವವರು, ಕೌನ್ಸಿಲಿಂಗ್ ಮಾಡುವವರು ಅವರಿಗೆ ಅನೇಕ ಥರದ ಚಿಕಿತ್ಸೆಗಳನ್ನು ಮಾಡ್ತಾರೆ. ಅದರಲ್ಲಿ ರಿಫ್ರೇಮಿಂಗ್ ಅಂತ ಒಂದು ಚಿಕಿತ್ಸಾ ವಿಧಾನ ಇದೆ. ಫ್ರೇಮ್ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಒಂದು ಕಟ್ಟು, ಚೌಕಟ್ಟು, ಒಂದು ಚಿತ್ರ, ಮನುಷ್ಯನ ಒಂದು ಭಾವಚಿತ್ರ, ಮತ್ತೆ ಅದು ದೇವತೆಯ ಚಿತ್ರ. ಅದನ್ನ ಚಿತ್ರವನ್ನು ಹಾಗೆ ಇಟ್ಟರೆ ಆ ಚಿತ್ರಕ್ಕೆಲ್ಲ ಧಕ್ಕೆ ಆಗ್ತದೆ. ಅದನ್ನೊಂದು ಚೌಕಟ್ಟು ಹಾಕಿಟ್ರೆ ಸುರಕ್ಷಿತವಾಗಿ ಉಳಿತದೆ. ಚೌಕಟ್ಟು ಹಳೆಯದಾದಾಗ ಅದನ್ನು ಕಿತ್ತೊಗೆದು ಮತ್ತೆ ಅದಕ್ಕೆ ಫ್ರೇಮ್ ಹಾಕ್ತಾರೆ, ರಿಫ್ರೇಮಿಂಗ್ ಅದು. ಅದರಂತೆ ಮನುಷ್ಯನಲ್ಲಿ ಅನೇಕ ತರದ ದೌರ್ಬಲ್ಯಗಳು, ಮಾನಸಿಕ ದೌರ್ಬಲ್ಯ ಮೊದಲಾದಿರ್ತವೆ. ಅವುಗಳನ್ನೆಲ್ಲ ಆತನಿಂದ ಕಿತ್ತೊಗೆದು ಆತನನ್ನು ಹೊಸ ಮನುಷ್ಯನನ್ನಾಗಿ ಮಾಡುವುದು, ಇದು ಆ ಸೈಕೋಥೆರಪಿಯ ಉದ್ದೇಶ. ಅದರಲ್ಲಿ ರಿಫ್ರೇಮಿಂಗ್ ಅನ್ನುವುದು ಒಂದು ವಿಧಾನ. ಇದನ್ನು ನಾನು ಕೆಲವು ಜನ ಸೈಕೋಥೆರಪಿಸ್ಟ್ಗಳ ಜೊತೆ ಮಾತನಾಡಿ ಹೇಳ್ತಿದ್ದೇನೆ. ಹಿಂದೂ ಕೂಡ ಕೆಲವು ಬಾರಿ ಹೇಳಿದ್ದೆ, ಈಗಲೂ ಕೂಡ ಅದನ್ನ ಹೇಳ್ತಿದ್ದೇನೆ. ಆ ಸೈಕೋಥೆರಪಿಸ್ಟ್ಗಳಾದವರು ಆ ರಿಫ್ರೇಮಿಂಗ್ ಮೊದಲಾದನ್ನು ಮಾಡುವಾಗ ಹೀಗೆ ಮಾಡ್ತಾರೆ. ನನಗೆ ಗೊತ್ತಿರುವಂತ ಕೆಲವು ವಿಧಾನಗಳನ್ನು ಹೇಳ್ತೇನೆ, ಓದಿದ್ದನ್ನ ಕೆಲವು ಏನು ನೆನಪಿದೆ ಅದನ್ನ ಮಾತ್ರ ಹೇಳ್ತೇನೆ. ಹೆಚ್ಚಿನ ವಿವರಗಳನ್ನು ಅವರೇ ಹೇಳಬೇಕು. ಆ ಸಮಸ್ಯೆಯಿಂದ ನರಳುತ್ತಾ ಇರುವಂತಹ ವ್ಯಕ್ತಿಯನ್ನ ತಮ್ಮ ಎದುರಿಗೆ ಅವರು ಕೂಡಿಸ್ತಾರೆ. ಕೂಡಿಸಿ ಆತನಿಗೆ ನಿನ್ನೊಳಗಿರುವಂತಹ ಏನು ಸಮಸ್ಯೆಗಳು ಅದನ್ನೆಲ್ಲ ಹೇಳಿಕೋ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಗೆ ಯಾರಿಗೂ ಕೂಡ ನಮ್ಮ ಬಂಧುಗಳು, ಬಾಂಧವರು ಅವರ ಎದುರಿಗೆ ಈ ಎಲ್ಲಾ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಅಂಥದ್ದನ್ನೆಲ್ಲ ಆ ವೈದ್ಯರ ಎದುರಿಗೆ, ಮನೋವೈದ್ಯರು, ಮನೋವಿಶ್ಲೇಷಣಾ ತಜ್ಞರ ಎದುರಿಗೆ ನಾವು ಸಂಕೋಚವಿಲ್ಲದೆ ಹೇಳ್ಕೊಳ್ತೇವೆ. ಹಾಗೆಲ್ಲ ಹೇಳಿಕೊಂಡು ನಮ್ಮ ಮನಸ್ಸನ್ನ ಬರಿದು ಮಾಡ್ಕೋಬೇಕು. ಮುಂದೆ ಕೆಲವು ಬಾರಿ ಆ ಥರ ಹೇಳ್ಕೊಳ್ಳುವಾಗ ನಮಗೆ ಸಂಕಟ, ದುಃಖ ಇತ್ಯಾದಿ ಆಗಿ ಕಣ್ಣೀರು ಬರುವ ಸಾಧ್ಯತೆ ಇದೆ. ನಿಮಗೆ ಹಾಗೆ ಅಳಬೇಕು ಅಂತಿದ್ರೆ ಪೂರ್ಣವಾಗಿ ಹತ್ತು ಬಿಡಿ ಅಂತ ಹೇಳ್ತಾರೆ ಅವರು. ಅದಾದ ಮೇಲೆ ನಮ್ಮನ್ನ ಒಂದು ಕುರ್ಚಿಯಿಂದ ಎಬ್ಬಿಸಿ ಮುಖ ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಕೆಲವು ಬಾರಿ ಪೂರ್ಣ ಸ್ನಾನ ಮಾಡಿ ಬನ್ನಿ ಅಂತನೂ ಹೇಳ್ತಾರೋ ಏನೋ, ನನಗೆ ಅಷ್ಟೆಲ್ಲ ಈಗ ನೆನಪಿಲ್ಲ. ಅಂತೂ ಮುಖ ತೊಳ್ಕೊಂಡು ಅವನು ಬಂದ ಮೇಲೆ ಆತನನ್ನ ಹೊಸ ಒಂದು ಕುರ್ಚಿಯಲ್ಲಿ ಕೂಡಿಸ್ತಾರೆ. ಇಂಥವೆಲ್ಲ ಕೆಲವು ವಿಧಾನಗಳು ಅವರಲ್ಲಿವೆ. ಅಂತೂ ಮನುಷ್ಯ ತಾನು ತನ್ನ ಹಳೆಯ ವ್ಯಕ್ತಿತ್ವವನ್ನ, ಸವಕಲಿ ವ್ಯಕ್ತಿತ್ವವನ್ನ, ಆ ಕೀಳರಿಮೆ ಮೊದಲಾದ ದ್ವಂದ್ವಗಳಿಂದ ಕೂಡಿದಂತಹ ವ್ಯಕ್ತಿತ್ವವನ್ನು ಕಳ್ಕೊಂಡು ಮುಂದೆ ಶುದ್ಧವಾದಂತಹ ಮತ್ತೊಂದು ವ್ಯಕ್ತಿತ್ವವನ್ನು ಪಡ್ಕೊಂಡೆ ಅಂತ ಅವನಲ್ಲಿ ಭರವಸೆ ತುಂಬುವಂತಹ ಒಂದು ವಿಧಾನ ಇದು. ಹಾಗೆ ಅವ್ರು ಮಾಡ್ತಾರೆ. ಇದು ಕೂಡ ನಮ್ಮಲ್ಲಿ ಕೂಡ ಈಗ ನಾವು ಮಾಡ್ತಾ ಇರೋದೇನಿದೆ, ನಾವು ಈಗ ಇದ್ದೇವಲ್ಲ, ನಮ್ಮನ್ನು ನಾವೆಲ್ಲ ಸಜ್ಜನರು ಅಂತ ತಿಳ್ಕೊಂಡಿದ್ದೇವೆ. ನಾವು ಸಜ್ಜನರು ಅಂತ ನಮ್ಮ ಸರ್ಟಿಫಿಕೇಟೇ ಸಾಕು ನಮಗೆ, ಬೇರೆಯವ್ರು ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಸ್ವಭಾವ ಅದು. ನಮ್ಮ ಮಟ್ಟಿಗೆ ನಾವೆಲ್ಲ ಸಜ್ಜನರೇ. ಆದ್ರೆ ನಮ್ಮಲ್ಲಿ ಕೂಡ ನಮ್ಮ ವ್ಯಕ್ತಿತ್ವದ ಶಾಸ್ತ್ರ ಅದನ್ನು ವರ್ಣನೆ ಮಾಡ್ತದೆ. ದುಷ್ಟಶಕ್ತಿಗಳು ಇವೆ, ಹಾಗೆ ಸತ್ಶಕ್ತಿಗಳು ನಮ್ಮೊಳಗಿವೆ. ದೇವತಾ ಶಕ್ತಿಗಳು ಇದ್ದಾರೆ ನಮ್ಮನ್ನು ಸತ್ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ, ಹಾಗೆ ನಮ್ಮಿಂದ ದುಷ್ಟ ಕಾರ್ಯವನ್ನು ಮಾಡಿಸ್ಲಿಕ್ಕೆ ದುಷ್ಟಶಕ್ತಿಗಳು ಕೂಡ ನಮ್ಮಲ್ಲಿದ್ದಾರೆ. ಅವ್ರ ಜೊತೆಯಾಗಿ ಆ ದೇಹದ ಅಭಿಮಾನಿಗಳಾಗಿ ನಾವಿದ್ದೇವೆ, ದೇಹದ ಸ್ವಾಮಿಯಾಗಿ ನಾವಿದ್ದೇವೆ. ಆ ದುಷ್ಟಶಕ್ತಿ ಏನಿದೆ, ದುಷ್ಟಶಕ್ತಿಯ ಪ್ರೇರಣೆಯಿಂದ ನಾವಿಂಥ ಎಲ್ಲಾ ಕಾರ್ಯಗಳನ್ನು ಕೂಡ ಯಾವತ್ತೂ ಕೂಡ ಮಾಡ್ತಾ ಇರ್ತೇವೆ. ಆ ದುಷ್ಟಶಕ್ತಿಯನ್ನ ಅದೊಂದು ಕೇವಲ ಜಡವಾದಂತಹ ಶಕ್ತಿ ಅಲ್ಲ, ಅದು ಒಂದು ದೈತ್ಯನೇ ಅಲ್ಲಿರ್ತಾನೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದ 2ನೇ ಅಧ್ಯಾಯ ಅಲ್ಲಿ 49ನೇ ಶ್ಲೋಕದಲ್ಲಿ ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯೋ ಅಂತ ಹೀಗೆ ಅದೊಂದು ಶ್ಲೋಕ. ಅಲ್ಲಿ ದೇಹೇಂದ್ರಿಯ ಪ್ರಾಣಧಿಯಾಂ ತ್ರಿಧೈವ ಹಿ ಅಭಿಮಾನಿನಃ ತತ್ರ ಉತ್ತಮ ದೇವತಾ
ತಾಹ ಸರ್ವದೋಷ ವಿವರ್ಜಿತಾ ಗುಣೈ ಸರ್ವೈ ಸುಸಂಪನ್ನಾ ವಿರಿಂಚಾತ್ ಉತ್ತರೋತ್ತರಂ. ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಪ್ರಾಣ, ಬುದ್ಧಿ, ಮನಸ್ಸು ಇದೆಲ್ಲ ಸೇರಿ ನಮ್ಮ ವ್ಯಕ್ತಿತ್ವ ಅಂತ ಕರೆಸ್ಕೊಳ್ತದೆ. ಇದನ್ನು ನಾವು ಗಮನಿಸಬೇಕು. ಅದರಲ್ಲಿ ಅಭಿಮಾನಿಗಳು 3 ಜನ ಇದ್ದಾರಂತೆ. ಉತ್ತಮರು ಅಂದ್ರೆ ದೇವತೆಗಳು, ಅವರು ಸಕಲ ದೋಷರಹಿತರು, ಅವರು ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸ್ತಾರೆ. ಮಧ್ಯಮರು ಅಂದ್ರೆ ನನ್ನ ಶರೀರಕ್ಕೆ ನಾನು, ನಿಮ್ಮ ಶರೀರಕ್ಕೆ ನೀವು, ಅವರ ಶರೀರಕ್ಕೆ ಅವರು, ಹೀಗೆ ನಾವೆಲ್ಲ. ಮಧ್ಯಮ ಗುಣದೋಷೋಪೇತಃ ಅಧಮಾಹ ಅಸುರಾಹ ಮತಾಹ. ಆ ಮಧ್ಯಮ ಜೀವಾಭಿಮಾನಿಯಾದಂತಹ ನಾವು, ನಮ್ಮ ಶರೀರಕ್ಕೆ ನಾವು, ನಿಮ್ಮ ಶರೀರಕ್ಕೆ ನೀವು ಅಲ್ಲದೆ ಮನುಷ್ಯ ಜೀವದ ಅಭಿಮಾನಿಯಾದಂತಹ ಪುರಂಜನ ಮತ್ತು ಅವನ ಪತ್ನಿಯೂ ಕೂಡ ಇದ್ದಾರೆ. ಇದೆಲ್ಲ ಭಾಗವತದಲ್ಲಿ ಪುರಂಜನೋಪಾಖ್ಯಾನದಲ್ಲಿ ಬಂದಿದೆ. ಇಲ್ಲಿ ನಾವಾದ್ರೂ, ಕನಿಷ್ಠ ಪಕ್ಷ ನಾವಾದ್ರೂ ಇದ್ದೇವೆ. ನನ್ನ ಶರೀರದಲ್ಲಿ ನಾನಿದ್ದೇನೆ, ನಿಮ್ಮ ಶರೀರದಲ್ಲಿ ನೀವಿದ್ದೀರಿ. ಅಧಮರು ಅಂದ್ರೆ ಅಸುರರು. ಇವರೆಲ್ಲರೂ ಕೂಡ ಈ ಅಧಮರಾದಂತಹ ದೈತ್ಯರೇನಿದ್ದಾರೆ, ತುಷ್ಟ ಕಾರ್ಯಗಳನ್ನು ನಮ್ಮಿಂದ ಮಾಡಿಸುವವರು, ಚಿತ್ತಾಭಿಮಾನಿಯಾದಂತಹ, ನಮ್ಮ ಮನಸ್ಸಿಗೆ ಅಭಿಮಾನಿಯಾದಂತಹ ಕಲಿಯಿಂದ ಹಿಡಿದು ಅನೇಕ ದೇವತೆಗಳು ಅಲ್ಲಿದ್ದಾರೆ. ಸಕಲ ದೋಷಗಳಿಂದ ಅವರು ಕೂಡಿದವರಾಗಿದ್ದಾರೆ. ನಾವು ಮನುಷ್ಯರೇನಿದ್ದೇವಲ್ಲ, ನಾವು ದೇವತೆಗಳ ಪ್ರೇರಣೆಗೂ ಒಳಗಾಗ್ತೇವೆ, ಅಸುರರ ಪ್ರೇರಣೆಗೂ ಒಳಗಾಗ್ತೇವೆ, ಮತ್ತು ಪುರಂಜನನ ಪ್ರೇರಣೆಗೂ ಕೂಡ ಒಳಗಾಗ್ತೇವೆ ಅಂತ ನಾವು. ತೇಭ್ಯ ಅನ್ಯ ಮಾನುಷಃ ಜೀವಸ್ತಾಭ್ಯಾಂ ದೇವಾಸುರಾವಪಿ ಜೀವಾಭಿಮಾನಿಯಶ್ಚೈವ ತ್ರಿವಿಧಾ ಸಂಪ್ರಕೀರ್ತಿತಾ. ಹೀಗೆ ಆ ದೈತ್ಯರ ಶಕ್ತಿ ಅಷ್ಟು ಪ್ರಬಲವಾಗಿರ್ತದೆ. ಅನೇಕ ಬಾರಿ ನಮ್ಮನ್ನು ಮಾತ್ರ ಅಲ್ಲ, ದೇವತೆಗಳನ್ನು ಕೂಡ ಈ ದೈತ್ಯರು ಮೊದಲಾದವರು ಪೀಡಿಸಿ ಬಿಡ್ತಾರೆ ಅಂತ ಶಾಸ್ತ್ರದಲ್ಲೇ ಹೇಳ್ತಾರೆ. ಹೀಗೆ ಈ 3 ಜನ ಈ ದೇಹದಲ್ಲಿದ್ರೂ ಕೂಡ ನಮ್ಗವೆಲ್ಲ ಗೊತ್ತಿಲ್ಲ. ನಾವು ಒಬ್ಬರೇ ಇದ್ದೇವೆ ಅಂತ ನಾವು ಭಾವಿಸಿದ್ದೇವೆ. ಇದಕ್ಕೊಂದು ಸುಂದರವಾದಂತಹ ಉದಾಹರಣೆಯನ್ನ ಈ ದ್ರೌಪದಿಯ ಕುರಿತಾಗಿ ನಾವು ಅವಳ ಕಥೆಯನ್ನೇನು ನೋಡ್ತೇವಲ್ಲ ಅಲ್ಲಿ ಕಾಣ್ತೇವೆ. ದ್ರೌಪದಿಯ ದೇಹದಲ್ಲಿ ಭಾರತಿ ಇದ್ಲು, ಮತ್ತೆ ಇಂದ್ರನ ಪತ್ನಿಯಾದ ಶಚಿ ಇದ್ಲು, ಯಮನ ಪತ್ನಿ ಇದ್ಲು, ಪಾರ್ವತಿ ದೇವಿ ಅಲ್ಲಿದ್ದು, ಮತ್ತೆ ಅಶ್ವಿನಿ ದೇವತೆಗಳ ಪತ್ನಿಯು ಕೂಡ ಅಲ್ಲಿದ್ಲು. ಇಷ್ಟೆಲ್ಲ ಇದ್ರೂ ಕೂಡ ಆ ಉಳಿದವರಿಗೆ ನಾವೆಲ್ಲರೂ ಅಲ್ಲಿದ್ದೀವಿ ಅಂತ ಗೊತ್ತಿರಲಿಲ್ಲ. ನಾವು ಒಬ್ಬರೇ ಇದ್ದೇನೆ ಅಂತ ಅವರೆಲ್ಲರೂ ಕೂಡ ಭಾವಿಸಿದ್ರು. ಭಾರತೀಯ ಒಬ್ಬಳಿಗೆ ಉಳಿದವರು ಎಲ್ಲರೂ ಇದ್ದಾರೆ, ನಾನು ಇದ್ದೇನೆ ಅನ್ನೋದು ಗೊತ್ತಿತ್ತು. ಹಾಲಿನೊಳಗೆ ನೀರು ಬೆರೆತಂತೆ ಅವರೆಲ್ಲ ಬೆರೆತು ಬಿಟ್ಟಿದ್ರು ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ದೇವತೆಗಳ ಇರುವನ್ನಾಗಲಿ ದೈತ್ಯರು ಇರುವನ್ನಾಗಲಿ ಕಾಣ್ಲಿಕ್ಕೆ ಸಮರ್ಥರಾಗೋದಿಲ್ಲ. ನಮ್ಮ ವ್ಯಕ್ತಿತ್ವ ಈಗೇನಿದೆಯಲ್ಲ, ಅನೇಕ ಕಾರ್ಯಗಳನ್ನ ನಾವು ಹುಟ್ಟಿದ ಆರಭ್ಯ ಸಾಯುವವರೆಗೆ, ಬೆಳಿಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗುವವರೆಗೆ ಮಾಡ್ತೀವಿ. ಈ ಎಲ್ಲಾ ಕಾರ್ಯಗಳಲ್ಲಿ ಈ ದೇವತಾ ಶಕ್ತಿಗಳ ಪ್ರೇರಣವೂ ಇದೆ, ಹಾಗೆ ದುಷ್ಟಶಕ್ತಿಗಳ ಪ್ರೇರಣವೂ ಇದೆ. ಆ ದುಷ್ಟಶಕ್ತಿಗಳ ಪ್ರೇರಣೆಯಿಂದ ನಾವು ಮಾಡುವಂತಹ ಕಾರ್ಯಗಳೇನಿವೆ, ಆ ದುಷ್ಟಶಕ್ತಿಗಳ ಪ್ರೇರಣೆಯನ್ನು ಕಡಿಮೆ ಮಾಡಿ ದುಷ್ಟಶಕ್ತಿಗಳನ್ನ ಕೊನೆಗೊಮ್ಮೆ ಮತ್ತೆಂದೂ ಅವರು ಹುಟ್ಟಿ ಬರದಂತೆ ನಾಶಪಡಿಸಲಿಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕಾಗಿದೆ. ಆ ಪ್ರಯತ್ನ ಪಡುವ ಒಂದು ಭಾಗವೇ ಈ ಪಾಪ ಪುರುಷ ವಿಸರ್ಜನಾ ಅನ್ನೋದು. ಆ ಸೈಕೋಥೆರಪಿಯಲ್ಲಿ ಅವರಿಗೆ ಒಂದು ಹೊಸ ವ್ಯಕ್ತಿತ್ವವನ್ನು ಕೊಟ್ಟು ಹಳೆಯದನ್ನೆಲ್ಲ ಮರ್ತು ಬಿಡಿ ನೀವು ಅಂತ ಹೇಳಿ ಅವರು ತಮ್ಮ ಸಂಕಟ ದುಃಖ ಇತ್ಯಾದಿನೆಲ್ಲ ಕಣ್ಣೀರು ಮೂಲಕ ಹೊರಹಾಕಿ ಮುಖ ತೊಳೆದುಕೊಂಡು ಅಥವಾ ಸ್ನಾನ ಮಾಡಿ ಮತ್ತೆ ಹೇಗೆ ಇನ್ನೊಂದು ಜೀವನಕ್ಕೆ ಅವರು ಸಿದ್ಧರಾಗ್ತಾರೆ. ಅದರಂತೆ ನಮ್ಮನ್ನ ಪ್ರತಿನಿತ್ಯ ಹೊಸವರನ್ನಾಗಿ ಮಾಡುವಂತಹ ಒಂದು ವಿಧಾನ ಇದು, ಈ ಪಾಪ ಪುರುಷ ವಿಸರ್ಜನಾ ಅನ್ನೋದು. ನಮಗೀಗಾಗಲೇ ಗೊತ್ತಿರುವಂತೆ ಪಾಪ ಪುರುಷ ನಮ್ಮ ಹೊಟ್ಟೆಯ ಎಡಭಾಗದಲ್ಲಿದ್ದಾನೆ. ಅವನನ್ನು ನಾವು ನಾಭಿಗೆ ತಂದು ಅಲ್ಲಿ ಆತನನ್ನು ಒಣಗಿಸಿ ಹೃದಯಕ್ಕೆ ತಂದು ಆತನನ್ನು ಸುಟ್ಟು ಆತನ ಭಸ್ಮವನ್ನ ಮೂಗಿನಿಂದ ಹೊರಹಾಕಿ ಮುಂದೆ ಅಮೃತದಿಂದ ನಮ್ಮ ಶರೀರವನ್ನು ನಾವು ತೋರಿಸಿಕೊಳ್ಬೇಕಾಗಿದೆ. ಈ ಎಲ್ಲಾ ಪ್ರಸಂಗಗಳಲ್ಲಿ ಹೊಟ್ಟೆಯ ಎಡಭಾಗದಲ್ಲಿ ಅವನಿದ್ದಾನಲ್ಲ, ಇದನ್ನ ಒಬ್ರು ವೈದ್ಯರ ಜೊತೆಗೆ ನಾನು ಹಂಚಿಕೊಂಡಾಗ ಈ ಪಾಪ ಪುರುಷ ವಿಸರ್ಜನದ ಕ್ರಮವನ್ನ, ಹೊಟ್ಟೆಯ ಎಡಭಾಗದಲ್ಲಿ ಸ್ಪ್ಲೀನ್ ಅಂತ ಒಂದು ಅಂಗ ಇರ್ತದೆ, SPLEEN ಅಂತ. ಈ ಸ್ಪ್ಲೀನ್ಗೆ ನಮ್ಮ ಆಯುರ್ವೇದದಲ್ಲಿ ಗುಲ್ಮ ಅಥವಾ ಪ್ಲೀಹ ಅಂತ ಕರೀತಾರೆ. ಆ ಸ್ಪ್ಲೀನಿನ ಕೆಲಸ ಏನು? ನಮ್ಮ ರಕ್ತವನ್ನ ಶೋಧಿಸುವುದು ಅದರ ಕೆಲಸ. ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಅಂತ ಇರ್ತವೆ, ನಮ್ಗಿದೆಲ್ಲ ಗೊತ್ತಿದೆ. ಅಲ್ಲಿ ಆ ಹಳೆ ಕೆಂಪು ರಕ್ತ ಕಣಗಳನ್ನೆಲ್ಲ
ಶೋಧಿಸಿ ಅವುಗಳನ್ನ ಸ್ವಚ್ಛ ಮಾಡುವುದು. ಒಂದು ಡಕ್ಲೆಸ್ ಗ್ಲ್ಯಾಂಡ್ ಇದು. ಈ ಡಕ್ಲೆಸ್ ಗ್ಲ್ಯಾಂಡಿನ ಕೆಲಸ, ಎ ಡಕ್ಲೆಸ್ ವ್ಯಾಸ್ಕ್ಯುಲರ್ ಗ್ಲ್ಯಾಂಡ್ ಲೊಕೇಟೆಡ್ ಇನ್ ದ ಲೆಫ್ಟ್ ಅಪ್ಪರ್ ಅಬ್ಡಾಮೆನ್ ನಿಯರ್ ದ ಸ್ಟಮಕ್, ಹೊಟ್ಟೆ ಸಮೀಪದಲ್ಲಿ ಇರ್ತದೆ. ವಿಚ್ ಡೆಸ್ಟ್ರಾಯ್ಸ್ ಓಲ್ಡ್ ರೆಡ್ ಬ್ಲಡ್ ಸೆಲ್ಸ್, ಹಳೆಯ ಕೆಂಪು ರಕ್ತಕಣಗಳನ್ನ ನಾಶಪಡಿಸ್ತದೆ. ರಿಮೂವ್ಸ್ ಡೆಬ್ರಿ ಫ್ರಮ್ ದ ಬ್ಲಡ್ ಸ್ಟ್ರೀಮ್, ರಕ್ತದ ಪ್ರವಾಹದಲ್ಲಿ ಏನಾದ್ರು ಕಶ್ಮಲ ಇದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡ್ತದೆ. ಆಕ್ಟ್ಸ್ ಆಸ್ ಎ ರಿಸರ್ವಾಯರ್ ಆಫ್ ಬ್ಲಡ್, ರಕ್ತದ ಒಂದು ಮೂಲ ಆಶಯವಂತೆ, ರಕ್ತದ ಸಂಗ್ರಹಾಗಾರದಂತೆ ಅದು ಕೆಲಸ ಮಾಡ್ತದೆ. ಇದು ಆ ಸ್ಪ್ಲೀನಿನ ಕೆಲಸ. ಆ ಪಾಪಪುರುಷ ಎಡಭಾಗದಲ್ಲಿರ್ತಾನೆ ಅಂತ ನಾನು ಹೇಳಿದಾಗ, ಆ ಸ್ಪ್ಲೀನಿನಲ್ಲಿ ಈ ಹಳೆಯ ರಕ್ತಗಣಗಳನ್ನೆಲ್ಲ ಕೆಲಸ ತೆಗೆದುಹಾಕುವಂತಹ, ಹಳೆಯ ಕೆಂಪು ರಕ್ತಗಣಗಳನ್ನು ತೆಗೆದುಹಾಕುವಂತಹ ಒಂದು ಕಾರ್ಯಭಾರ ಸ್ಪ್ಲೀನಿಗೆ ಇರುವುದರಿಂದ ಆ ಸ್ಪ್ಲೀನ್ ನಲ್ಲೇ ಆತ ಇದ್ದಿರಬೇಕು ಅಂತ ಈಗ ವೈದ್ಯರು ಅದನ್ನು ಅನುಸಂಧಾನ ಮಾಡಿಕೊಂಡ್ರು. ದುಷ್ಟನಾದಂತಹ ಆ ಪಾಪಪುರುಷ ನಮ್ಮ ರಕ್ತಗಳನ್ನೆಲ್ಲ ಶೋಧಿಸುವ, ರಕ್ತವನ್ನು ಸ್ವಚ್ಛವಾಗಿ ಇಡಬೇಕಾದ ಸ್ಪ್ಲೀನ್ ನಲ್ಲೇ ಇರ್ತಾನೆ ಅಂತ ಅವರು ಅನುಸಂಧಾನ ಮಾಡಿಕೊಂಡ್ರು. ನೀವು ಕೂಡ ಹಾಗೆ ಅನುಸಂಧಾನ ಮಾಡಿಕೊಳ್ಬಹುದು. ಆಧುನಿಕ ವಿಜ್ಞಾನದ ದೃಷ್ಟಿಯಿಂದಲೇ ನಮ್ಮ ಶಾಸ್ತ್ರವನ್ನು ನೋಡಬೇಕು ಅಂತ ನನಗೇನು ಆಲೋಚನೆ ಇಲ್ಲ. ಆದ್ರೂ ಅಲ್ಲಿ ಬಂದಂತ ಕೆಲವು ಸಂಗತಿಗಳನ್ನ ತಮ್ಮೆದುರಿಗೆ ಹಂಚಿಕೊಂಡೆ ಅಷ್ಟೆ. ಹೀಗೆ ಬೇರೆ ಬೇರೆ ಶಾಸ್ತ್ರಗಳನ್ನು ಬಲ್ಲವರು, ಸೈಕೋಥೆರಪಿಯನ್ನು ಬಲ್ಲವರು, ಮೆಡಿಕಲ್ ಸೈನ್ಸ್ ಅನ್ನು ಬಲ್ಲವರು, ಅವರೆಲ್ಲರಿಗೂ ಕೂಡ ಈ ಶಾಸ್ತ್ರದ ಸಂಗತಿಗಳನ್ನು ಹೇಳಿದಾಗ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಮನವರಿಕೆ ಮಾಡ್ಕೊಳ್ತಾರೆ. ಮತ್ತೆ ಕೇವಲ ಜಡವಾಗಿ ಯಾಂತ್ರಿಕವಾಗಿ ಉಳಿದು ಹೋಗಬೇಕಾದಂತಹ ಪೂಜಾ, ಸಂಧ್ಯಾ ವಂದನೆ ಮೊದಲಾದವುಗಳನ್ನೆಲ್ಲ ತುಂಬಾ ಒಂದು ಉತ್ಸಾಹದಿಂದ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ಥೆರಪಿ ನಮ್ಮಲ್ಲಿದೆ. ಇಡೀ ಸಂಧ್ಯಾ ವಂದನೆ, ಇಡೀ ದೇವರ ಪೂಜೆ ಅನ್ನುವುದೇ ದೋಷ ಪುರುಷನನ್ನ, ನಮ್ಮಲ್ಲಿರುವ ದೋಷಗಳನ್ನೆಲ್ಲ ಕಳ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಅದು ಇನ್ನು ಈ ಪಾಪಪುರುಷ ವಿಸರ್ಜನದಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಕೂಡ ಅಂತ ಕೆಲವು ಸಂಗತಿಗಳು ಅಂತ ಗೊತ್ತಾದಾಗ ನಮ್ಮ ಈಗಿನ ತಲೆಮಾರುಗಳು, ಮುಂದಿನ ತಲೆಮಾರುಗಳು ಅವರಿಗೆ ಧರ್ಮಾಚರಣವನ್ನು ನಾವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಉತ್ಸಾಹ ಬಂದಿತ್ತು ಅನ್ನೋದಕ್ಕಾಗಿ ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ನಮ್ಮ ಶರೀರದಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಆ ದೈತ್ಯರು ಇದ್ದಾರೆ ಅಂತ ಬಂತಲ್ಲ, ನಾವು ಸಮಾಧಾನ ಪಡ್ಕೊಳ್ಬೇಕು. ಯಾವಾಗಲೂ ಕೂಡ ನಮಗೆ ತುಂಬಾ ದುಃಖ ಆಗ್ತಿರ್ತವಲ್ಲ, ಜನನ, ಮರಣ, ಅಶಕ್ತಿ, ಹಸಿವು, ಭಯ ಇತ್ಯಾದಿ ಎಲ್ಲ ಆಗ್ತಿರ್ತವಲ್ಲ, ಒಟ್ಟಾರೆ ನಮ್ಮ ವ್ಯಕ್ತಿತ್ವದಲ್ಲಿ ಅದೆಲ್ಲ ಪರಿಣಾಮ ಬೀರ್ತದೆ. ಆದ್ರೆ ಶಾಸ್ತ್ರ ಹೇಳ್ತದೆ, ಜನ್ಮಾಧಿಕೃತಂ ದುಃಖಂ ದೇಹಮಾನಿ ಅಸುರಸ್ಯ, ಜನನ ಮರಣಗಳಿಂದ ಆಗುವ ದುಃಖ ಏನಿದೆ ಅದು ದೇಹದಲ್ಲಿ ಜೀವಾತ್ಮನಿಗಿಂತ, ನಾವು ಜೀವಾತ್ಮರು, ನನ್ನ ದೇಹದಲ್ಲಿ ನಾನು, ನಿಮ್ಮ ದೇಹದಲ್ಲಿ ನೀವಿದ್ದೀರಲ್ಲ, ನಿಮಗಾಗುವ ದುಃಖಕ್ಕಿಂತ ಹೆಚ್ಚಾಗಿ ಆ ದೇಹದ ಅಭಿಮಾನಿಯಾದ ಅಸುರನಿಗೆ ಹೆಚ್ಚಾಗಿರ್ತದೆ ದುಃಖ. ನಮ್ಗೆ ಕಡಿಮೆನೇ ಆಗಿದೆ ಹಾಗೆ ನೋಡಿದ್ರೆ. ಈ ದೃಷ್ಟಿಯಿಂದ ನಾವು ಭಗವಂತನಿಗೆ ಕೃತಜ್ಞರಾಗಿರ್ಬೇಕು. ಭಗವಂತನನ್ನ ದುಃಖದ ಎಂಬ ಶಬ್ದದಿಂದ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ದುರ್ದುಃಖಮಿತಿ ವಿಜ್ಞೇಯಂ ಖಂ ಚ ಸುಖಂ ಚ ಯತಸ್ತತಃ ದುಃಖದೋ ತಯೋ ಪ್ರದಾತ ಭಗವಾನ್ ದುಃಖದ ಇತಿ ಕೀರ್ತಿತೆ. ಭಗವಂತ ಯಾವತ್ತು ದುಃಖನೇ ಕೊಡ್ತಾನಲ್ಲ ಅಂತ ನಾವು ಗೋಳಾಡ್ತಿರ್ತೇವೆ. ಭಗವಂತ ದುಃಖವನ್ನು ಕೊಡುವವನು ಅಂತ ಹೇಳಿದಾಗಲೇ ಭಗವಂತ ನೀನು ನಮಗೆ ಸುಖವನ್ನು ಕೊಡ್ತಾ ಇದ್ದೀಯ ಅನ್ನುವ ಒಂದು ಶಬ್ದ ಪ್ರಯೋಗ ಅಲ್ಲಿದೆ. ದುಃಖ ಯಾಕೆಂದ್ರೆ ದುಃಖ ಅನ್ನುವಲ್ಲೇ ದು ಅಂದ್ರೆ ದುಃಖ ಅಂತ ಅರ್ಥ, ಖ ಅಂದ್ರೆ ಸುಖ ಅಂತ ಅರ್ಥ. ಈ ದುಃಖ ಸುಖ ಎರಡನ್ನೂ ಕೊಡುವುದರಿಂದ ಭಗವಂತನಿಗೆ ದುಃಖದ ಅಂತ ಹೆಸರು. ಹೀಗೆ ಭಗವಂತ ದುಃಖವನ್ನು ಕೊಡುವವನಲ್ಲ, ಅವನು ನಮಗೆ ಸಂಸಾರ ವ್ಯವಸ್ಥೆಯಲ್ಲಿ ಇದ್ದಾಗಲೂ ಕೂಡ ಸುಖವನ್ನು ಕೊಟ್ಟಿದ್ದಾನಲ್ಲ, ಅವನು ಕೊಟ್ಟ ಸುಖವನ್ನು ನೆನಪು ಮಾಡ್ಕೊಳ್ಬೇಕಲ್ಲ. ವಾಸ್ತವಿಕವಾಗಿ ನೋವು, ದುಃಖ, ಸಂಕಟ ಹೆಚ್ಚಿಂದೆಲ್ಲ ಆಗುವುದು ಆ ದೈತ್ಯರಿಗೆ, ದೇಹಾಭಿಮಾನಿಯಾದ ದೈತ್ಯರಿಗೆ, ಮೂರ್ಛೆ ಇತ್ಯಾದಿಗಳಿಂದ ಆಗುವ ದುಃಖ ಇಂದ್ರಿಯಾಭಿಮಾನಿ ದೈತ್ಯನಿಗೆ, ಹಸಿವಿನ ದುಃಖ ಪ್ರಾಣಾಭಿಮಾನಿ ದೈತ್ಯನಿಗೆ, ಭಯ ಇತ್ಯಾದಿಗಳಿಂದ ಆಗುವುದು ಮನೋಭಿಮಾನಿ ದೈತ್ಯನಿಗೆ, ಚಿಂತೆಯಿಂದ ಆಗಬೇಕಾದಂತಹ ದುಃಖ ಇದೆಲ್ಲ ಬುದ್ಧಾಭಿಮಾನಿ ದೈತ್ಯನಿಗೆ, ಅಪಮಾನವಾದಾಗ ಆಗುವಂಥ ದುಃಖ ಅದೆಲ್ಲ ಅಹಂಕಾರಾಭಿಮಾನಿ ದೈತ್ಯನಿಗೆ, ನೀಚೋಸ್ಮಿತ್ತು ಯದ್ ದುಃಖಂ ಅಹಂ ಮಾನ್ಯ ಸುರಸ್ಯ ತತ್ವ ಅಂತ ಹೇಳ್ತಾರೆ. ಹಿಂದೆ ಯಾವುದೋ ಆಗಿದ್ದನ್ನು ನೆನೆಸ್ಕೊಂಡು ಗೋಳಾಡುವುದು, ಮುಂದೆ ಆಗಿರುವುದು ಆಗಲಿಕ್ಕೆ ಹೀಗಾಗಿಬಿಡ್ತದಲ್ಲ ಅಂತ ಹೆದರಿ ದುಃಖ ಪಡುವುದು. ಅತೀತಾದಿ ಸ್ಮೃತೇ ದುಃಖಂ ಚಿತ್ತಮಾನಿ ಅಸುರಸ್ಯ, ನಮ್ಮ ಚಿತ್ತದ ಅಭಿಮಾನಿಯಾದಂಥ ದೈತ್ಯನಿಗೆ ಅದು ಹೋಗ್ತದೆ. ಕಲಿಗೆ
ದೇಹ, ಇಂದ್ರಿಯ ಇತ್ಯಾದಿಗಳಿಂದ ಆಗುವ ಎಲ್ಲಾ ದುಃಖಗಳು ಒಟ್ಟಾಗಿ ಬಂದು ಯಾವತ್ತು ದುಃಖಗಳು ಅವನ ಮೇಲೆ ಎರಗುತ್ತಾ ಇರ್ತವೆ. ನಮಗೆ ಆ ದುಃಖಗಳೆಲ್ಲ ಫಿಲ್ಟರ್ ಆಗಿ ಬರ್ತಾವೆ ಅಂತ ಸ್ವಲ್ಪ ಸಮಾಧಾನ ಪಟ್ಕೊಳ್ಬೇಕು ನಾವು. ಹಾಗೆ ದುಃಖ ದೈತ್ಯರಿಗೆ ಹೆಚ್ಚಾಗಿ ನಮಗೆ ಕಡಿಮೆ ಆಗುವಂತೆ ಸುಖ ದೇವತೆಗಳಿಗೆ ಹೆಚ್ಚಾಗ್ತದೆ. ನಮಗೆ ಸುಖವೂ ಕೂಡ ಕಡಿಮೆನೇ ಆಗ್ತದೆ. ನಮ್ಮ ಶರೀರದಲ್ಲಿ ಇದ್ದು ಸುಖವನ್ನು ಅನುಭವಿಸುವುದು ದೇವತೆಗಳೇ. ತೇಷಾಂ ದುಃಖಾಧಿಕಂ ಕಿಂಚಿತ್ ಅಸುರಾವೇಶತೋ ಭವೇತ್. ದೇವತೆಗಳಿಗೂ ಕೂಡ ಕೆಲವು ಬಾರಿ ಅಸುರರ ಆಕ್ರಮಣ ಆಗುವುದಿದೆ. ದೈತ್ಯರ ಪ್ರಭಾವಕ್ಕೆ ಅವರು ಕೂಡ ಒಳಗಾಗಿಬಿಡ್ತಾರೆ. ಆದ್ರಿಂದ ಅವರಿಗೂ ಸಮಸ್ಯೆಗಳಾಗುವುದಿದೆ. ಆದ್ರೆ ಪ್ರಾಣಸ್ಯ ನಾಸುರಾವೇಶ ಆಖಣಾಶ್ಮ ಸಮೋಹಿಸಃ ಸಂಪೂರ್ಣಾನುಗ್ರಹಾತ್ ವಿಷ್ಣೋ ಪ್ರಾಣ ಪೂರ್ಣಗುಣೋ ಮತಃ. ನಮ್ಮ ದೇಹದಲ್ಲಿ ದೇಹೇಂದ್ರಿಯ ಪ್ರಾಣ ಮನೋಭಿಮಾನಿ ಜೀವೋಂತರಾತ್ಮ ಗುಣಕರ್ಮ ಮೂರ್ತಿ ಅಂತ ಈ ಜೀವದ ಅಭಿಮಾನಿ, ಮುಖ್ಯಾಭಿಮಾನಿ ಅಂದ್ರೆ ಚತುರ್ಮುಖ ಬ್ರಹ್ಮ, ಮುಖ್ಯ ವಾಯುಗಳು. ಅವರು ನಮ್ಮ ಚಿತ್ತದ ಅಭಿಮಾನಿಗಳು ಕೂಡ. ವಿಷ್ಣುವರ ವಿಷಯ ಧರ್ಮೇಶು ಜ್ಞಾನಾದಿಶು ಚತುರ್ಮುಖ ಅಂತ ವರ್ಣನೆ ಮಾಡ್ತಾರೆ. ಭಗವಂತನ ಕುರಿತಾಗಿ ಜ್ಞಾನಾದಿಗಳನ್ನು ಪಡ್ಕೋಬೇಕು ನಾವು ಅಂತ ಏನು ಶ್ರದ್ಧಾ ಮಾಡ್ತೀವಿ, ಅದಕ್ಕೆ ಅಭಿಮಾನಿ ಈ ಚತುರ್ಮುಖನೇ ಆಗಿದ್ದಾನೆ ಅಂತ ಅಲ್ಲಿ ವರ್ಣನೆ ಇದೆ. ಆದ್ರಿಂದ ಆ ಚತುರ್ಮುಖ, ಮುಖ್ಯ ಪ್ರಾಣ ಮೊದಲಾದವರ ಸಹಕಾರದಿಂದ ನಾವು ಈ ಮನೋವೈಕಲ್ಯಗಳನ್ನು, ದೌರ್ಬಲ್ಯಗಳನ್ನು ಕೂಡ ನೆತ್ತಿ ನಿಲ್ಲಬೇಕು. ನಮಗೆಲ್ಲ ಸಹಾಯ ಮಾಡಲಿಕ್ಕೆ ದೊಡ್ಡ ದೇವತೆಗಳ ಒಂದು ಪಂಗಡವೇ ಇದೆ. ಚತುರ್ಮುಖ ಇದ್ದಾನೆ, ಮುಖ್ಯ ಪ್ರಾಣ ಇದ್ದಾನೆ, ಸರಸ್ವತಿ ಭಾರತೀಯರಿದ್ದಾರೆ, ಮನೋಭಿಮಾನಿ ಅಂತ ರುದ್ರನಿದ್ದಾನೆ, ಗರುಡಶೇಷರಿದ್ದಾರೆ, ಪಾರ್ವತೀ ದೇವಿ ಇದ್ದಾಳೆ, ಸ್ಥೂಲ ಮನಸ್ಸಿನ ಮನಸ್ಥೂರಂತು ವಾಸವ ಅಂತೇಳಿ ಸ್ಥೂಲ ಮನಸ್ಸಿನ ಅಭಿಮಾನಿಯಾದಂತಹ ಇಂದ್ರ ಇದ್ದಾನೆ, ಬುದ್ಧಿಯ ಅಭಿಮಾನಿಯಾದಂತಹ ಬೃಹಸ್ಪತಿ ಇದ್ದಾನೆ, ಗುರುಗ್ರಹ ಅದರ ಅಭಿಮಾನಿ. ಆತ ನಮ್ಮ ಬುದ್ಧಿಯನ್ನ ಪ್ರೇರಿಸ್ತಾನೆ. ಭಾಗವತ ತಾತ್ಪರ್ಯದಲ್ಲಿ ಆ ಒಂದು ಭಗವಂತನ ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸರ್ವತ್ರ ಸರ್ವಕೃಚ್ಚಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕೋ ವಿಷ್ಣು ಕೃಷ್ಣಾದಿ ದೋಷನಾಶಕಃ ಅಂತ. ಭಗವಂತ ಎಲ್ಲ ರೂಪಗಳಿಂದ ಎಲ್ಲವನ್ನೂ ಮಾಡಬಲ್ಲ, ಆದ್ರೆ ಕೃಷ್ಣಾದಿ ರೂಪಗಳಿಂದ ಆತ ದೋಷಗಳನ್ನು ನಾಶಪಡಿಸ್ತಾನೆ. ಹಯಗ್ರೀವ ರೂಪದಿಂದ ಜ್ಞಾನವನ್ನ ರಕ್ಷಿಸ್ತಾನೆ ಮತ್ತು ಪರಶುರಾಮ ಇತ್ಯಾದಿ ರೂಪಗಳಿಂದ ಆತ ಜ್ಞಾನವನ್ನ ಹುಟ್ಟಿಸ್ತಾನೆ. ಕೃಷ್ಣ ಜ್ಞಾನವನ್ನ ಹುಟ್ಟಿಸ್ತಾನೆ ಅಂತ ನಮ್ಮ ದೋಷವನ್ನು ಪರಿಹರಿಸ್ತಾನೆ ಅಂತ ಏನಿದೆಯಲ್ಲ, ಆ ಮೂಲಕ ಕೃಷ್ಣನನ್ನೇ ಒಬ್ಬ ದೊಡ್ಡ ವೈದ್ಯ ಅಂತ ಭಾವಿಸಿ ಆ ಭಗವಂತನನ್ನೇ ಮನೋವೈದ್ಯ, ದೇಹ ಮತ್ತು ಮನಸ್ಸುಗಳ ವೈದ್ಯ ಆತ ಅಂತ ಭಾವಿಸಿ ಭಗವದ್ಗೀತಾ ಮೊದಲಾದ ಕಡೆಗಳಲ್ಲಿ ಆತ ಏನು ದೋಷಗಳನ್ನ, ಅರ್ಜುನನ ದೋಷಗಳನ್ನು ಪರಿಹರಿಸಿ ಆ ಅರ್ಜುನನಿಗೊಂದು ರೀಫ್ರೇಮಿಂಗ್ ಚಿಕಿತ್ಸೆಯನ್ನು ಮಾಡಿ ಆತನನ್ನ ಹೊಸ ಮನುಷ್ಯನನ್ನಾಗಿ ಮಾಡಿ ಯುದ್ಧಕ್ಕೆ ಅಣಿಗೊಳಿಸಿದ್ನಲ್ಲ, ಹಾಗೆ ನಮ್ಮನ್ನು ಕೂಡ ಈ ಒಂದು ಜೀವನ ಯಜ್ಞಕ್ಕೆ, ಜೀವನ ಯುದ್ಧಕ್ಕೆ ಅಣಿಗೊಳಿಸಬೇಕು. ತಸ್ಮಾತ್ವಂ ಇಂದ್ರಿಯಾಣ್ಯಾದವು ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರದಶಿಷ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. 3ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ ಕೃಷ್ಣ. ಇಂದ್ರಿಯಗಳನ್ನು ಹತೋಟಿಯಲ್ಲಿಡು, ಮತ್ತೆ ನಿನ್ನ ಜ್ಞಾನವನ್ನು ವಿಜ್ಞಾನವನ್ನು. ಜ್ಞಾನ ಅಂದ್ರೆ ನಮ್ಮ ಶ್ರವಣ ಮನನ ಧ್ಯಾನ ಇತ್ಯಾದಿಗಳಿಂದ ಬರುವಂತ ಜ್ಞಾನ. ವಿಜ್ಞಾನ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಇದೆಲ್ಲದಕ್ಕೂ ತಡೆ ಹಾಕುವಂಥ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಎರಡಕ್ಕೂ ತಡೆ ಹಾಕುವಂಥ ಈ ಒಂದು ಪಾಪ ಏನಿದೆ, ಬ್ರಹ್ಮಹತ್ಯಾದಿ ಪಾಪಗಳು, ಪಾಪ ಪುರುಷ, ಆ ಪಾಪ ಪುರುಷನನ್ನ ಕೊಂದು ಹಾಕುವಂತ ವರ್ಣಿಸ್ತಾರೆ. ಅಲ್ಲಿ ಗೀತಾ ತಾತ್ಪರ್ಯದಲ್ಲಿ ಅಖಿಲ ಪ್ರೇರಕೋ ವಿಷ್ಣು, ಎಲ್ಲವನ್ನೂ ನಮ್ಮ ಕಡೆಯಿಂದ ಮಾಡಿಸುವವನು ವಿಷ್ಣು. ಬ್ರಹ್ಮಾದ್ಯಾಹ ತದವಾಂತರಾಹ, ಚತುರ್ಮುಖಾದಿಗಳು ಅವನ ಬಳಿಕ ಪ್ರೇರಿಸುವವರು. ಕಾಮಕ್ರೋಧಾದಿಗಳ ಅಭಿಮಾನಿಗಳು ಆದಂತಹ ದೈತ್ಯರೇನಿದ್ದಾರೆ ಅವರು ನಮ್ಮನ್ನು ಅಶುಭದಲ್ಲಿ ಪ್ರೇರಿಸ್ತಾರೆ. ತತ್ರ ಕಾಮಃ ಕಾಲನೇಮಿ, ಕಾಮಕ್ಕೆ ಅಭಿಮಾನಿ ಕಾಲನೇಮಿಯಾಗಿದ್ದಾನೆ. ಅಂಥ ಕಾಲನೇಮಿ, ಕಲಿ ಮೊದಲಾದ ದೈತ್ಯರನ್ನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ, ಇಂಥ ಈ ದುಷ್ಟ ಶತ್ರುವನ್ನ ನೀನು ಕೊಂದು ಹಾಕೋ. ಏವಂ ಬುದ್ಧೇ ಪರಂ ಬುದ್ಧ ಸಂಸ್ಥಭ್ಯ ಆತ್ಮಾನಮಾತ್ಮನ, ನಿನ್ನ ಶರೀರವನ್ನ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡು ಮುಂದೆ ಪರಮಾತ್ಮನ ತಿಳ್ಕೊಂಡು ಆ ಪರಮಾತ್ಮನ ಅನುಗ್ರಹದಿಂದ ನೀನು ಈ ಕಾಮನನ್ನ ಗೆಲ್ಲಬೇಕು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಆ ಪಾಪ ಪುರುಷ ವಿಸರ್ಜನದ ಒಂದು ಚಿಂತನ
ಅಧ್ಯಾತ್ಮದ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ ಮತ್ತೆ ಮನೋವಿಶ್ಲೇಷಣಾ ಶಾಸ್ತ್ರದ ದೃಷ್ಟಿಯಿಂದ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.